ಯಾರ ಬಾಳೆ ಚಂದಾಗಿ ನಡೆದೈತಿ ಹೇಳ್ರಿ? ಯಾರ ಬಾಳೆನೂ ಚಂದಾಗಿ ನಡೀದೂನೇ ಇಲ್ಲ. ಏನ್ ಬಾಳೆದ ಅವಲಂಬನ ಮಾಡಿ ಪೂರ್ಣ ಆರಾಮಿದ್ದವ್ರು ಯಾರಿದ್ರಿ ಹೇಳ್ರಿ? ಆರಾಮದಿಯಾ ಬಾಳೆ ಮಾಡಿ? ಚಲೋ ತಂಗ ಬಾಳೆ ಮಾಡಿದವ್ರು ಅದಾರಿಲ್ಲ ನಿಮ್ ಊರಾಗ? ಹೋಗಿ ಕೇಳ್ರಿ ಅವ್ರು. ನಾನು ಆರಾಮದಿರೇನ ಅಂತ. ಎಲ್ಲಿದ್ ಬಿಡ್ರಿ ಅಂತ. ನೆಮ್ಮದಿನ ಇಲ್ಲ. ಹಂಗ ನೆಮ್ಮದಿ ಕೊಡದ ಬಾಳೆ ತಗೊಂಡು ಏನ್ ಎಷ್ಟು ಜನ್ಮ ಆತ್ರಿ ಅದರಿಂದ ಆರಾಮ್ ಇರ್ಬೇಕಂತ ಪ್ರಯತ್ನ ನಡೆಸಿ. ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಅದರಿಂದ ಆರಾಮ್ ಇರೋದು ಸಾಧ್ಯ ಇಲ್ಲ. ನಿಂದ ಅದನ್ನ ಹಗರ್ಕ ಕೈ ಬಿಡ್ಬೇಕಿಲ್ಲ. ಬಾಳೆದ ಕಡೆ ಅಲಕ್ಷ್ಯ ಆಗ್ಬೇಕಿಲ್ಲ. ಇನ್ನ ಅದರಿಂದನೇ ಆರಾಮ ಹೊಂತೇನೆ ಅನ್ನೋ ಈ ಹುಚ್ಚು ಹೋಗುದು ಯಾವಾಗಿನ್ನ? ಇದನ್ನ ತಿದ್ದಾಕ್ ಹೊಂಟಾನ ಬಾಳೆ ತಿದ್ದು. ಯಾರಿಗೂ ಸಾಧ್ಯ ಇಲ್ಲ ಅದನ್ನು. ಹೌದಿಲ್ಲ? ಬಾಳೆ ಹೆಂಗ್ ನಡೆದ್ರು ಅದು ಈ ಕಡೆ ಲಕ್ ಕೊಟ್ಟೆ ಅಂದ್ರೆ ಬರೋಬ್ಬರಿ ಅನಿಸ್ತೈತಿ. ಅದು ಮಾಡಿದ ಕರ್ಮಕ್ಕನುಸಾರವಾಗಿ ನಡೆದಿರ್ತೈತಿ ನಮ್ ಬಾಳೆ. ಅದು ನೀ ಎಷ್ಟು ಶಾಣೆತನದಿಂದ ಮಾಡಿದ್ರು ನೀನ್ ಕರ್ಮ ಇತ್ತಂದ್ರೆ ನೀ ಮತ್ತು ನಿರಾಶೆನ ನಿನಗ. ಏನಪ್ಪಾ ನಾವು ಮಾಡಿದ್ದೇನು ಉಪಯೋಗ ಆಗೋದ್ ಬಿಡು ನೀನು. ನಮ್ಮ ಹಣೆ ಬರನ ಚಲೋ ಇಲ್ ಬಿಡು ಅಂತ. ಹೌದಿಲ್ಲ? ಎಲ್ಲಾ ಪ್ರಯತ್ನ ಮಾಡ್ತಾನೆ, ಯಾಕೆ ಆಗುದಿಲ್ಲ ಅಂದ್ರೆ ಅವು ಮಾಡಿದ ಕರ್ಮಕ್ಕನುಸಾರ ಅನುಕೂಲ ಪ್ರತಿಕೂಲಗಳು ಆಗಿರ್ತಾವ. ಆದ್ರೂ ಅವು ಸುಖ ಕೊಡುದಿಲ್ಲ. ಎಲ್ಲಾ ತರದ ಅನುಕೂಲ ಐತಿ ಅಂದ್ರೆ ಆರಾಮದಾರ ನೋಡ್ರಿ ಬೇಕಾರೆ. ಬಾಳೆದಾಗ ಎಲ್ಲಾ ನಮ್ಮನೆ ಅನುಕೂಲ ಐತಿಪ್ಪ ಇವ್ರು ಅಂದ್ರೆ ಆರಾಮದಾರನ ಕೇಳೋರು. ಹೆಂಡತಿ ಅನುಕೂಲ ಅದಾಳ, ಮಕ್ಕಳ ಅನುಕೂಲ ಅದಾರ, ಎಲ್ಲಾ ತರದ ಏನು ಇಲ್ಲ, ನಮಗ್ ತೊಂದ್ರೆ ಇಲ್ಲ. ಎಲ್ಲಾ ತರದ ಅನುಕೂಲ ಅದಾವ ಅಂದ್ರೆ ಸುಧಾ ಮತ್ತೇನಾರ ಒಂದು ಕೊರತಿದ್ದೆ. ಕೊರತಿಲ್ಲದ ಬಾಳೆ ಯಾರ್ದೈತಿ? ಏನ್ರಿ ಅದಾಟಿದ್ರೆ ಚಲೋ ಆಕಿತ್ತು. ಎಲ್ಲಾ ಐತಿ, ದೇವ್ರು ಮಕ್ಕಳ ಇಲ್ರಿ. ಹೌದಿಲ್ಲ? ಅದ್ರ ಸಂಬಂಧ ಮತ್ತೇನಾರ ಮಾಡ್ತಾನ. ಮಕ್ಕಳು ಅದಾವ ಕರೆ ಎಲ್ಲಾ ರೋಗ ಹತ್ಯಾವ್ರಿ. ಏನ್ ಮಾಡೋದ್ರಿ? ಒಂದು ಕುಡ್ಡ ಕುಂಟ ಅದಾವ, ಇಂತಾವ್ ಅದಾವು. ಏನ್ ಮಾಡೋದು? ಇಂತಾವ್ ಏನ್ ಮಾಡೋದು? ಜೀವನ ಹೆಂಗ ಆಕೈತೆ? ಸಂಸಾರ ಎಲ್ಲಾ ಸಾಕಷ್ಟು ಐತಿ. ಮನ್ಯಾಗ ಇಂತ ಹುಚ್ಚದಾವಪ್ಪ ಎಲ್ಲ. ಇವು ಅದಾವಿಲ್ಲ? ದೊಡ್ಡ ದೊಡ್ಡ ಸಂಸ್ಥಾನ ಇರ್ತೈತಿ, ಹುಚ್ಚಾಗಿ ಹುಟ್ಟಿರ್ತಾವು. ಅದು ಮನ್ಯಾಗ ಹಂಗ ಇರುವ ನಾವು ಮಾಡಿದ ಕರ್ಮಕ್ಕನುಸಾರ ಹುಚ್ಚುಗಳು ಹುಡ್ತಾವಲ್ಲಿ. ಅಂತವ್ರಿಗೆ ಅವಕಾಶ ಎಲ್ಲಿ? ನೋಡ್ರಿ ನೀವು ಅಂತವ್ರ ಮುಂದಿನ ಪಾಳೆ ಮುಗ ಹತ್ತಿದ್ರ ಅಜ್ಜಾರ. ಒಂದು ಉದಾಹರಣೆ ಹೇಳಿದ್ರ ಅಜ್ಜಾರಲ್ಲಿ, ಹೆಸರು ಹೇಳುದಿಲ್ಲ. ಈ ಮುಂದಿನ ಪಾಳೆ ಇಂಥವ್ರು ಬರಬೇಕು ನೋಡಿಲ್ಲ. ಹಂಗ ಆಯ್ತ ಅವ್ರು ಹೇಳಿದಂಗ. ಬಾಳೆ ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕನ್ನ ಅವ್ರು ಮೂರ್ಖರು ಅಂತ. ಏಟು ಅಟ್ಟ ತುದಿಮಟ್ಟಿನಿಗೆ ಹೇಳ್ತಾನ. ಪೂರ್ಣ ಅದ ನನಗ ಸುಖ ಕೊಡ್ತೈತಿ ಅಂತ ಯಾವ ತಿಳ್ಕೊಂಡು ಅವ್ ಮೂರ್ಖ ಅಂತ. ಇವತ್ತಿನ ನಾಳೆ ಇರುದಿಲ್ಲ. ಏನ್ರಿ ಎಲ್ಲಾ ಹಿಂಗೆತ್ತು ಹಿಂಗಾತ. ಎಲ್ಲಾ ಹೊಂದಾಣಿಕೆ ಇದ್ದಿದ್ದು ಮರನೇ ದಿನನ ಏನಾರ ಆಗ್ಬಿಟ್ಟಿರ್ತೈತಿ ನೋಡ್ರಿ. ಅದ್ರ ಮಾರಿ ಅತ್ತ ಇದ್ರ ಮಾರಿ ಅತ್ತ. ಹೌದಿಲ್ಲ? ಯಾವ ಹೊತ್ನ್ಯಾಗ ದಾಳಿ ಬರ್ತೈತಿ ಹೇಳಕ್ ಬರುದಿಲ್ಲ. ಅದಕ್ಕೆ ಎಚ್ಚರಿಕೆ ಒಳಗ್ ಬಾಳೆ ಶುದ್ಧ ಮಾಡಕ್ ಯಾರಿಗೂ ಆಗುದಿಲ್ಲ. ಹೃದಯ ಗ್ರಂಥಿ ನಾಶ ಆಗ್ಬೇಕು ನೋಡ್ರಿ. ಹೃದಯದಲ್ಲಿ ಇರ್ತಕ್ಕಂಥ ವಾಸನಾ ಗ್ರಂಥಿ ಏನೈತಲ್ಲ, ಅದು ಪೂರ್ಣ ನಾಶ ಆದಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತಿ. ದುಃಖ ಪರಿಹಾರ ಆಗ್ಬೇಕಾತಂದ್ರೆ ಈ ಸಂಸಾರದಲ್ಲಿ ವೈರಾಗ್ಯವನ್ನು ತಾಳು.
ಉದಾಸೀನ ಆಗು. ಎಲ್ಲದ್ರ ಬಗ್ಗೆ ಏನೂ ನಮಗೆ ಸುಖ ಕೊಡೋದಿಲ್ಲ, ಇವು ಅನಿತ್ಯದ ಅಂತ ತಿಳಿದು ವೈರಾಗ್ಯವನ್ನು ಹೊಂದ. ಯಾವ ಜೀವನ ವೃತ್ತಿ ವೈರಾಗ್ಯವನ್ನು ಹೊಂದತಿ ಆ ವೃತ್ತಿಗೆ ಸಮಾಧಾನ, ಶಾಂತಿ ಅನುಭವ ಪ್ರಾಪ್ತಿ. ವೈರಾಗ್ಯ ಬರು ಪುರುಸೊತ್ತಲೇ ರೂಕಡಿ ಉದ್ರಿ ಏನಲ್ಲ. ಸದ್ದ ಉದಾಸೀನ ವೃತ್ತಿ ಆತಂದ್ರೆ ನಿನ್ಗೆ ಅಲ್ಲಿ ಆನಂದದ ಸೂತ್ರ ಹತ್ತೈತಿ. ಯಾವ ವೃತ್ತಿ ಉದಾಸೀನ ಆಕೈತಿ ಎಲ್ಲದರ ಬಗ್ಗೆ ವೈರಾಗ್ಯವನ್ನು ಹೊಂದೈತಿ, ಆವಾಗ ಅವಾಗ ಆನಂದದ ಸೂತ್ರ ಹತ್ತೈತಿ. ವೈರಾಗ್ಯ ಇಲ್ಲದ ಹೊರತಾಗಿ ಬ್ರಹ್ಮಸೂತ್ರ ಹಚ್ಕೊಳಕ್ಕಾಗುದಿಲ್ಲ. ತ್ಯಾಗದಿಂದ ಅಂದ ಅದಕ್ಕೆ ವೈರಾಗ್ಯ. ತ್ಯಾಗೇನ ಏಕೇನ ಅಮೃತತ್ವ ಮಾನಸ ಅಂತ. ತ್ಯಾಗದಿಂದ ಮಾತ್ರ ಅಮೃತತ್ವದ ಅನುಭವ ಆಕೈತಿ. ಇಲ್ಲಾಂದ್ರೆ ಈ ತ್ಯಾಗ ಇಲ್ಲೇ ವೈರಾಗ್ಯ ಇಲ್ಲೇ ಏನು ಎಷ್ಟು ಹೇಳಿದ್ರು ಕೇಳಿದ್ರು ಏನ್ ಮಾಡೋದು, ಬರೀ ಹೇಳಕ ಕೇಳಕ. ವೈರಾಗ್ಯ ಇಲ್ಲದ ಜ್ಞಾನ, ಮಾತಿನ ಜ್ಞಾನ ಗೊಡ್ಡೆಮ್ಮೆ ಇದ್ದಂಗ ಅಂತಿದ್ರು. ಹೌದು, ಗೊಡ್ಡೆಮ್ಮಿ ಏನ್ ಮಾಡೋದು? ಐತ್ ಎಮ್ಮೆ ಅದನ್ನ ಹಿಂಡೋಗಿಲ್ಲ, ಅದು ಏನ್ ಲಾಭ ಇಲ್ಲ. ಗೊಡ್ಡೆಮ್ಮೆ ಇದ್ದಂಗ ವೈರಾಗ್ಯ ಇಲ್ಲದ ಜ್ಞಾನ. ಜನ ಹೇಳ್ತತಿ ಕೇಳ್ತತಿ, ಇದ್ರಿಗೆ ಒಟ್ಟ ಇದಕ್ಕೆ ಇದೇ ಇಲ್ಲ, ಏನು ಲಾಭ ಇಲ್ಲ ಅದನ್ನ. ಮತ್ತು ತನ್ನ ಚಾಳಿನ ಬಿಡುದಿಲ್ಲ. ನಿದ್ದೆ ಎತ್ತಿದಾಗ ಅಷ್ಟ ಶುದ್ಧ ಆಗೋದು ನೋಡ್ರಿ. ಎಲ್ಲಾ ಸಂಬಂಧ ತಪ್ಪಿರ್ತೈತೆ ಅವಾಗ. ಹೆಂಗಿರ್ತೀವಿ ನೋಡ ಅವಾಗ. ಅದನ್ನ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡಿರಾಕಲಿ. ನಿದ್ದ್ಯಾಗ ಯಾವ ಬೈಕೆಗಳು, ಯಾವ ಹಿಂಗಿರುದಲ್ಲ, ಯಾವ ಭಾವನೆಗಳು ಇಲ್ಲದಂಗೆ ಹಂಗಿದ್ದೀನಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನವನ್ನು ಮಾಡ್ಬೇಕು. ರೆಡಿ ಇದ್ದದ್ದೈತೆ ಅದು ಸುಖರೂಪದಂತ ಇರುವುದು. ಅದು ಯಾವುದೇ ತರದ ಭಾವನೆಗಳಿಗೆ, ಕಲ್ಪನೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅದು ಅನುಭವ ಬರುತ್ತೆ, ಎಲ್ಲರಿಗೂ ಅನುಭವ ಬರ್ತದೆ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಾವು. ಸದ್ದ ಲಕ್ಷ್ಯ ಕೊಟ್ರೆ ಸದ್ದ ನಾವು ಇದನ್ನ ಹೊರಗ ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ ಓಡಾಡಕತ್ತಿ ಬಂದ್ ಮಾಡೋದನ್ನೆಲ್ಲ. ಅದರಿಂದ ಏನೂ ಲಾಭ ಇಲ್ಲ. ಇಲ್ಲಿ ತನ ಮುದುಕಾಗ ಮುಟ್ಟ ಮಾಡಿದೆಲ್ಲ ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ. ಇನ್ನ ಕೊಡ್ತೈತಿ ಅನ್ನೋ ಬುದ್ಧಿ ಅದ್ರಾಗ ಐತಿ, ಬಿಡುವಂತ ಹೆಚ್ಚಾಗೈತಿ. ಮುದುಕಾದಂಗ ಇನ್ನಟ್ಟು ನೋಡ್ಬೇಕು. ಹಂಗ ನೋಡಿದಂಗ ಕೇಳಿದಂಗ ಅವ ಸಂಸ್ಕಾರವ ಗಟ್ಟಿಕ್ಕವು. ಹೌದಿಲ್ಲ? ಸಂಸ್ಕಾರವಾಗ ಹಂಗ ಆಗೋದು. ಬರೇ ಇಂದ್ರಿಯಗಳ ಮೂಲಕ ನಾವು ನೋಡೋದ್ರಿಂದ, ಕೇಳೋದ್ರಿಂದ, ಮೂಸಿ ನೋಡೋದ್ರಿಂದ, ಮುಟ್ಟೋದ್ರಿಂದ ಸಂಸ್ಕಾರಗಳು ಅವು ಗಟ್ಟಿ ಹಾಕೊಂತ ಕುಂದಿರ್ತವೆ. ಮಾಡಿದಂಗೆ ಇನ್ನಟ್ಟು ಮಾಡಬೇಕಿದೆ ಅಂತ. ಜನ್ಮ ಜನ್ಮಾಂತರ ಹಿಂಗ ಸಂಸ್ಕಾರಗಳು ಆಗ್ಬಿಟ್ಟವು ನಮ್ಗೆಲ್ಲ. ಅದಕ್ಕೆ ವೈರಾಗ್ಯ, ಸಂಸಾರದಲ್ಲಿ ತೀವ್ರ ವೈರಾಗ್ಯವನ್ನು ತಾಳುವುದು. ಈ ರೀತಿಯ ವೈರಾಗ್ಯದಿಂದ ಪರಮ ಪುರುಷಾರ್ಥ ಲಭಿಸ್ತದೆ. ಅದಕ್ಕೆ ಪರಮ ಪುರುಷಾರ್ಥ ಅಂದ್ರೆ ಮೋಕ್ಷಕ್ಕಂತಾರ. ಮೋಕ್ಷವನ್ನು ಹೊಂದುವುದನ್ನ ಪುರುಷಾರ್ಥ. ಅದಕ್ಕಾಗಿ ಪ್ರಯತ್ನ ಮಾಡ, ಪುರುಷಾರ್ಥ ಸಿದ್ಧಿಗಾಗಿ ಅಂದ್ರೆ ಮೋಕ್ಷಕ್ಕಾಗಿ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಎಲ್ಲಷ್ಟು ನಮ್ಗೆ ದುಃಖವಿಲ್ಲದಂತ ಸ್ಥಿತಿ ಮುಕ್ತಿ ಅಂದ್ರೆ. ಹಿಂಗ ತಿಳಿದ ಕೈ ಬಿಡೋದ್ರಿಂದ ನಿನಗ ಪುರುಷಾರ್ಥ ಸಿದ್ಧಿ ಆಗ್ತೈತಿ. ಸ್ವಪ್ನದಲ್ಲಿ ಅನುಭವಿಸುವ ಸುಖ ದುಃಖಾದಿಗಳು ಹೇಗೆ ಅಸ್ಥಿರವಾದವುಗಳು, ಹಾಗೆಯೇ ಈ ಎಚ್ಚರಿಕೆಯಲ್ಲಿಯ ಸುಖ ದುಃಖಾದಿಗಳು ಕೂಡ ಅಸ್ಥಿರವಾದವುಗಳೆಂದು ತಿಳಿಯಬೇಕು. ಹೌದು, ಇದು ಕನಸಿನಂತೆ ಯಾವ ಉಳ್ದಾವ ಹೇಳ್ರಿ? ಕನಸಿನಾಗ ಏನೇನ ಎಲ್ಲ ಏನು ಉಳಿಲಿಲ್ಲ. ನೀ ಎಷ್ಟು ದಿನ ಉಂಡದ್ದು ಹುಟ್ಟದ್ದು ಎಲ್ಲಿ ಇಟ್ಟೆ? ಹಂಗ ಇದು ಕನಸಿನಂತೆ ನೆನಪಾಗಿ ನಾವು ಹಂಗ್ ಮಾಡಿದ್ದೀವಿ, ಹಿಂಗ್ ಮಾಡಿದ್ದೀವಿ ಅಂತಿದ್ವಿ. ಬರೀ ಅದ್ರಾಗ ಕಾಲ್ಗಿಂದ ಮಾಡಿದ್ವಿ. ಎಲ್ಲಿ ಅದಾವ ಈಗ? ಉಳ್ದಾವ ನಾವು ಉಂಡದ್ದು ಹುಟ್ಟದ್ದು ಎಲ್ಲಿ ಇಟ್ಟೆ ಅಂತ. ಇದು ಉಳಿದಿಲ್ಲ. ಅದನ್ನ ಅವನ್ನ ಇಟ್ಕೊಂಡೇನ ಟ್ರೆಜರಿಯಾಗ ಬಚಾವ್ ಮಾಡಿ ಇಟ್ಕೊಂಡೇನ? ಉಂಡದ್ದು ಅದು ಹುಟ್ಟದ್ದು ಯಾವಾಗ ಬೇಕಾವಾಗ ಮತ್ತ ನೆನಪು ಮಾಡಿ ಉಣ್ಣಾಕ ಏನು ಉಳಿದಿಲ್ರಿ ಅಂತ. ಯಾವುದು ಉಳಿದಿಲ್ಲ. ಅವು ಅನಿತ್ಯವಾದದ್ದು ಅದಾವು.
ವಿಷಯಗಳ ತ್ಯಾಗದಿಂದ ಆ ದುಃಖ ನಿವಾರಣೆ, ರಾಗದಿಂದ ಬಂಧನವೆಂಬುದು ಅನುಭವ ಸಿದ್ಧ ಮಾತಾಗಿದೆ. ಹೌದು. ಈಗಲೇ ಈ ಜೀವನಿಗೆ ರಾಗದಿಂ ಬಂಧನ, ತ್ಯಾಗದಿಂ ಗಣಸೌಖ್ಯ ನಿಂತಿರ್ಬೋದು ಅಂತ. ಇವನ್ನೆಲ್ಲ ತ್ಯಾಗ ಮಾಡಿದಾಗ ನಿನಗೆ ಈ ದುಃಖ ಇಲ್ದಂಗೆ ಆಕೈತಿ. ಅದಕ್ಕೆ ನೀಗಲಿಕ್ಕೆ ಭವದಾಶೆ, ಇನ್ನು ಭವಕ್ಕೆ ಬರೋ ಆಶೆ ಮಾಡಬೇಡಪ್ಪ, ಇನ್ನು ಎಂದೆಂದು ಮಾಡಬೇಕು. ಅವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಇದ್ರ ಇಚ್ಛಾ ಮಾಡಿದೆ ಅಂದ್ರೆ ಚಾಲು ಹತಿಗಷ್ಟು ಚಾಲು ಆಯ್ತು ನೋಡ್ರಿ. ವಿಷಯಾದಿಗಳನ್ನ ಗಳಿಸಬೇಕಂತ ಮನಸ್ಸಿನಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತ ನಿನಗಂತ. ನಾನು ಹಿಂಗಾಗಿದ್ರೆ ಚಲೋ ಆಗ್ತಿತ್ತಲ್ಲ ಅಂತ ಮನಸ್ಸಿನಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತ. ಹೆಂಗಾದ್ರೂ ಇದ್ರಾಗ ಸುಖ ಇಲ್ಲ. ಇದು ಹೊಳಿಬೇಕಲ್ಲ, ಪುಣ್ಯ ಇದ್ರೆ ಹೊಳಿತೈತಿ, ನಿನಗಿಲ್ಲ ಅಂದ್ರೆ ಹೊಳಿದಿಲ್ಲ. ಮತ್ತು ಅಂದಾನುಕರಣೆ ಅವ್ರು ಏನ್ ಮಾಡ್ತಾರ, ನಾನು ಹಂಗ ಮಾಡ್ಬೇಕು. ಅವ್ರು ಹೊಲ ಹಿಡಿದ್ರೆ ನಾನು ಹೊಲ ಹಿಡಿಬೇಕು. ಯಾಕ್ರಿ ನೌಕರಿ ಮಾಡಿದ್ರೆ ನಾನು ನೌಕರಿ ಮಾಡ್ಬೇಕ. ವ್ಯಾಪಾರ ಮಾಡಿದ್ರೆ ಅವರು ನಾನು ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕ. ಇದೇ ಆಶೆ ನಮ್ಮನ್ನೆಲ್ಲ ಮೋಹಕ್ಕೆ ಹಾಕ್ತದೆ. ಅಜ್ಞಾನ ಹೊಳಿಗೊಡದಲ್ರಿ ಅದು. ಜನ್ಮ ಹೋಗೋ ತನಕ ಇದ್ರ ವಿಚಾರ ಮಾಡಿದಾಗ ಹೊಳದ್ರ ಪುಣ್ಯ ನಿಂದು. ಇಲ್ಲ ಅಂದ್ರೆ ಮತ್ತು ಅದನ್ನ ಮೊದ್ಲಿನ ಚಾಳಿನ ಎಂದಿನಂತೆ ಅದ್ರಾಗನ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಅವ್ರು ಏನ್ ಮಾಡ್ತಾರ ನೋಡು. ಅಜ್ಞಾನಿಗಳ ಕೂಡ ನೀನು ಅದ್ರಂಗನ ಮಾಡು. ಸುಖಿಗಳಾದವ್ರು ಯಾರ ಅವ್ರ ಕಡೆ ಲಕ್ಷ ಇಲ್ಲ, ಅವ್ರ ಕಡೆ ಇದನ್ ಮಾಡುದು. ನಾವು ಸುಖಿಗಳಾದವ್ರು ಏನ್ ಮಾಡಿದ್ರು, ಅವ್ರ ಅನುಕರಣ ಮಾಡೋದು. ಏನ್ ಅವ್ರು ಹೇಳಿದ ಮಾತಿನ ಕಡೆ ಲಕ್ಷ ಇಲ್ಲ. ಬರೇ ಇವರ ಅಜ್ಞಾನಿಗಳ ಸಂಘ, ಅವ್ರು ಹೇಳಿದ ಮಾತನ್ನ ವೇದ ವಾಕ್ಯ ಅಂತ ಅವ್ರನ್ನ ನಂಬೇವಿ ನಾವು. ತತ್ವದ ಉಪದೇಶ ಏನದ ನೋಡ್ರಿ, ವೈರಾಗ್ಯವುಳ್ಳವನಲ್ಲಿ ಮಾತ್ರ ಇದು ನಿಲ್ತದೆ. ಕಂಡಲ್ಲೇ ನಿಲ್ಲೋದಿಲ್ಲ. ಎಷ್ಟು ಹೇಳಿರು ಕೇಳಿರು ಯಾಕೆ ಕುಡಿವಲ್ದು ಅಂದ್ರೆ ವೈರಾಗ್ಯ ಇಲ್ಲ. ಅದು ಸಿಂಹದ ಹಾಲು ಬಂಗಾರ ಪಾತ್ರೆ ಒಳಗೆ ಅಷ್ಟೇ ನಿಲ್ತದೆ. ಬ್ಯಾರೆ ಯಾವ ಲೋಹದ ಪಾತ್ರೆ ಒಳಗೂ ಜಿಲಿ ಬಿದ್ದು ಹೋಗ್ತದೆ. ಹಂಗ ಈ ತತ್ವದ ಉಪದೇಶ ವೈರಾಗ್ಯವುಳ್ಳವನಲ್ಲಿ ದೃಢ ನಿಜ ವೈರಾಗ್ಯದ ಬಲವಿಡಿಯದೆ ವಿಷಯ ವಸ್ತುಗಳೆಲ್ಲ ವಿಷ ಅಂತ ತಿಳಿದು ಅದ್ರ ಕಡೆ ಹೊಳ್ಳಿ ನೋಡ್ಲೇ ಇದ್ದಾವ. ಇದು ತತ್ವದ ಉಪದೇಶ ತಿಳಿದೈತಿ. ನನಗ ಅದು ಬೇಕು ಇದು ಬೇಕು ನಿಮ್ಮ ಆಶೀರ್ವಾದದಿಂದ ಇದು ಭಕ್ತಿ ಅಂತ ತಿಳ್ಕೊಂಡೆವು. ಅಲ್ಲ, ಇದು ವ್ಯಾಪಾರ ಬುದ್ಧಿ ಅವ್ರು. ನಾವು ಓದಿಲ್ಲ ಅವ್ರಂತೇಳಿ ಅದಕ್ಕೆ ಹೊಕ್ಕೇವು ನಾವು. ನಮ್ಗೆ ಅನುಕೂಲ ಮಾಡ್ರಪ್ಪ ದೇವ ಪರಮಾತ್ಮ, ಇವೆಲ್ಲ ಇರ್ಲಿ, ಇಟ್ಕೊಂಡು ಆರಾಮರಕ್ಕಾಕತ್ತೇನ ಅಂತಾದ್ ಬೇಡ್ಕೋತಿಯಲ್ಲೋ ನೀನು. ಬೇಡೋದು ಬೇಡ್ತಿ, ಅಂತಾದ್ ಬೇಡ್ತೀಯಲ್ಲ, ಹಾಳಾಗಿ ಹೋಗುದು. ಎಷ್ಟು ದಿನ ಇಟ್ಕೊಳವ್ ನೀ ಅದನ್ನ? ಹಿಂಗೆ ಇಟ್ಕೊಳಕಾಕತ್ತೇನ ಇದನ್ನ? ಭೌತಿಕ ಸಂಪತ್ತು ಬೇಡ್ತಿ, ಸುಖ ಕೊಡ್ತೈತೇನ ನಿನಗ? ಯಾರಿಗಾರ ಕೊಟ್ಟತೇನ? ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡು, ಅದರಿಂದ ಸುಖ ಹೊಂದಿದವರು ಒಬ್ಬರ ಅದಾರ, ಅದರಿಂದ ಸುಖ ಹೊಂದಿದೀವಿ ಅನ್ನೋರು. ನಾವು ಮಾತ್ರ ಇಲ್ಲಿವರೆಗೂ ಕೇಳಿಲ್ಲ, ಕಂಡಿನೂ ಇಲ್ಲ ಈ ಭೌತಿಕ ಸಂಪತ್ತಿನಿಂದ ಸುಖ ಹೊಂದಿದೀವಿ ಅನ್ನೋರ್ನ. ಯಾವ ರಾಜ ರಾಣಿ ಸುಖ ಹೊಂದ್ಯಾರ ಹೇಳ್ರಿ? ಅಷ್ಟಿನಾರ ಐತೆ ನಿಂದು? ಎಕಡೆ ಮೂಲ್ಯ ಅಂತ ನಿನ್ ಸೌಕರ್ಯಕ್ಕೆ ಯಾರದಾರ ಅದರಿಂದ ಸುಖ ಹೊಂದಿದವರು? ಬ್ರಿಟಿಷ್ ಎಂಪರರ್ನಷ್ಟು ರಾಜ್ಯಾಧಿಪತಿ ಈ ಪೃಥ್ವಿಯೊಳಗೆ ಯಾರ್ದಿತ್ತು? ಸೂರ್ಯ ಮುಳುಗದ ಸಾಮ್ರಾಜ್ಯ ಎಲ್ಲಿ ಇದಕ್ಕೈತಿ? ಎಲ್ಲ ಅವ್ರದ ತನ್ನದ ಮಾಡ್ಕೊಂಡಿದ್ದ ಆಡಳಿತ ಎಲ್ಲ ತನ್ನ ಇದ್ರಾಗ ಆರಾಮಿತ್ತನು. ನೀ ಎಕಡೆನ ಮೂಲ್ಯ ಅಂತ ಸೌಕರ್ಯಕ್ಕೆ ನಿಂತ್ಕೊಂಡು ಏನ್ ಮಾಡವ? ಏಟಪ್ಪ ನೀನು ಊರಾನ ಸೌಕರ್ಯಕ್ಕೆ ಒಳಗೆ ನಿನ್ ಏಟ್ ಸೌಕರ್ಯಕ್ಕೆ? ತಾಲೂಕದಂದ ಎಷ್ಟು, ಜಿಲ್ಲಾದಂದೆಷ್ಟು, ರಾಜ್ಯದೊಳಗಿಂದ ಎಷ್ಟು, ದೇಶದೊಳಗಿಂದ ಎಷ್ಟು, ಜಗತ್ತಿನ ಶ್ರೀಮಂತಿಕೆ ಒಳಗೆ ನಿನ್ನ ಸೌಕರ್ಯಕ್ಕೆ ಏಟಾಗ ಎಕಡೆ ಮೂಲ್ಯ ಅಂದಿದು ಅಂತ. ಈ ಪೃಥ್ವಿನ ಒಂದು ಚುಕ್ಕಿ ಅಂತ ಪರಿಗಣಿಸ್ಯಾರ ಖಗೋಳ ಶಾಸ್ತ್ರ ವಿಜ್ಞಾನಿಗಳು. ಭೂಮಿ ಅಂದ್ರೆ ಒಂದು ಚುಕ್ಕಿ ಅಂತ ಪರಿಗಣಿಸ್ಯಾರ ಇದನ್ನ. ಅದ್ರಾಗ ನಿನ್ನ ಎಷ್ಟೈತಿ ಬಾಯಿದು? ನೀರಿನಿಂದ ತುಂಬೈತಿ 3 ಭಾಗ. 1 ಭಾಗ ಭೂಮಿ ಐತಿ. ಆ ಭೂಮಿ ಒಳಗೆ ಗುಡ್ಡ ಕೊಳ್ಳ ಇವು ಆಗಿ ಭೂಮಿ ಏಟು ಉಳ್ದೈತಿ?
ಅದ್ರಾಗ ದಾರಿ ಇವು ಹಾಗೆ ಎಟ್ ಉಳ್ದೈತಿ, ಅದ್ರಾಗ ಎಕಡೆ ನಿನ್ನ ದೇಶ, ಎಕಡೆ ನಿನ್ನ ರಾಜ್ಯ, ಎಕಡೆ ನಿನ್ನ ಊರು, ಎಕಡೆ ನಿನ್ನ ಹೊಲ, ಎಟ್ ಮನಿ ನಿಂದು. ಆ ಇದನ್ನೆಲ್ಲ ಪರಿಗಣಿಸಿ ನೋಡಿದಾಗ ಏನಪ್ಪಾ ಇದು. ಅದಕ್ಕೆ ವ್ಯಾಪಕವಾದ ದೃಷ್ಟಿ ನಮ್ಗೆ ಬೇಕು. ವಿಶಾಲ ದೃಷ್ಟಿ ಬರಾಕೈತಿ ಅಂದ್ರೆ ಈ ಸಂಕುಚಿತ ಭಾವ ಎಲ್ಲ ಹೋಗಾಕೈತಿ. ಅದಕ್ಕೆ ಮಹತ್ವನ ಬರೋದಿಲ್ಲ ನಾವು. ಇದಕ್ಕ ಮಹತ್ವ ತಿಳ್ಕೊಂಡ್ಬಿಟ್ಟೆ ನಾವು. ದೊಡ್ಡ ಸೌಕಾರದಿಂದ ನಮ್ಮ ಊರಾಗ ನಾ ಅಂತ. ನೀವು ನಿಮ್ಮ ಮುಂದೆ ವಿಚಾರ ಮಾಡಿ ನೋಡಿ, ಎಕಡೆ ಮೂಲೆ ಅದ ಅಯ್ಯೋ ನನಗಿಂತ ಹೆಚ್ಚಿಗೆ ಐತಿ ಅಂತ. ಅದನ್ನ ಮಾಡಕ್ ಹೋಗಿ ಎಲ್ಲ ಹಾಳಾಗಿ ಹೋಗ್ತು ನಿನ್ ಜೀವನ. ಅವನಕ್ಕಿಂತ ನಾ ಆಗ್ಬೇಕು. ಕಪ್ಪಿ ಒಳಗೆ ಬಾವಿನ ಕಪ್ಪಿ ಕೂಪು ಮಂಡುಕ, ನಾನು ಶ್ರೇಷ್ಠ ದೊಡ್ಡವ ಅಂತ ದೊಡ್ಡ ಇದನ್ನ ಮಾಡ್ಕೊಂಡ್ ಕುಂತಿತ್ತು. ಏನ್ ಅದು ಮ್ಯಾಗೆ ಒಂದು ಮ್ಯಾಗ ಕಪ್ಪಿ ಒಂದು ಬಂದು ನೋಡಿದೆ ಅಂತ, ಮತ್ತೊಂದು ಕಪ್ಪಿ ಒಂದ್ ದನ ನೋಡಿ, ಅಯ್ಯೋ ನಿನ್ಕಿಂತ ದೊಡ್ಡದೈತಿ ಪ್ರಾಣಿ ಇದು ಅಂತ. ಇಷ್ಟು ದೊಡ್ಡದೈತಿ ಅಂತ ಮಾಡಿ ಮಾಡಿ ಉಬ್ಬಿ ಸತ್ತು ಹೋತಂತ. ಹಂಗೆ ನಾವು ಕೂಪ ಮಂಡುಕ ವೃತ್ತಿ ಒಳಗದೆ ಇಷ್ಟ ಐತಿ ನಮ್ದು ಇದು ಅಂತ, ಇದೇ ನಮ್ದು ಶ್ರೇಷ್ಠ ಅಂತ. ಎಂತೆಂಥವ್ರ ಆಗ್ಯಾರ ಈ ಭೂಮಿ ಮ್ಯಾಗ. ಸುಖ ಕೊಟ್ಟಿಲ್ಲ ಅದು. ನಿನ್ನ ವೈಭವ ಎತ್ತಾಗಿನ ಮೂಲ್ಯ ಅಂತ. ರಾಜ ಮಹಾರಾಜರ ವೈಭವನ ಹೇಳ ಹೆಸರಿಲ್ದಂಗ ಹೋಗಿತ್ತು. ನಿನ್ನ ವೈಭವ ಎಕಡೆ ಮೂಲ್ಯ ಅಂತ. ನೀಯಾ ಜೀವರಾಶಿ ಮೊದಲ್ ಮಾಡ್ಕೊಂಡು ನಿನ್ ಕೆಲಸ. ಅಮ್ಮಕ್ಕ ಯಾಕೆ ಕುಂತಿ, ಸುಮುಖ ವೇಳೆ ಹೋಗ್ತದ, ಟುಮ್ಕಿ ಹೊಡಿ ವೇಳೆ ಸಮೀಪಕ್ಕೆ ಬಂತು, ಮುನ್ನೋಡಿ ಮಾಡ್ಕೊಂಡು ನಿನ್ ಕೆಲಸ. ಇದು ಹೊಳಿಬೇಕಲ್ಲ ನಮ್ಗೆ. ಏನ್ ಯಾವ ಇದ್ರ ವಿಚಾರ ಹೊಳಿತೈತಿ, ಯಾವ ತನ್ನ ಕೆಲಸ ಮಾಡ್ಕೋತಾರ. ಇದು ಎಷ್ಟು ಮಾಡಿದ್ರು ಇದ್ರಾಗ ಇಷ್ಟ ಐತಿ ಬಿಡಿ, ಇದ್ರ ಹಣಿ ಬರ ಅಂತ. ಎಲ್ಲಾ ಗುಡ್ಡಕ್ಕಲ್ಲಿ ಹೊತ್ತಂಗಿದ್ರ ಎರಡಟ್ಟೂ ಲಾಭ ಇಲ್ಲ. ಪದ ಅಂತಿರಲ್ಲ, ಸುಳ್ಳು ಈ ಸಂಸಾರ ಸುಖವಿಲ್ಲು ಇದ್ರುಳು ಚೂರ, ಸುಳ ಯಾಕೆ ಬಿಡ್ತಿದಿ ಘೋರ ಅಂತ. ದುಡು ಸತ್ ಹೋಗೋ ಸುಡ್ಗಾಡ್ಕ ಹೋಗತಿ. ಏನ್ ಮಾಡೋದು? ಸುಡ್ಗಾಡ್ಕ ಹೋದ್ ಹೆಣ ಹೊಳಿ ತರಕ್ ಬರ್ತೈತಿ. ಅದನ್ನ ಅದ್ರ ಮುಗಿದು ಹೋಗತಿ. ಅದು ಹೋಗತಿ. ಮತ್ತೆ ಅದರಿಂದ ಮತ್ತೊಂದು ಉಪಾಯ ಹಿಡ್ಕೊಂಡು ಬಂದಿರ್ತೈತಿ. ವಾಸನ ಹಂಗ ಕಟ್ಕೊಂಡು ತಿರುಗ್ತೈತಿ ಜೀವ. ದುಡ್ಡಿದ್ರ ಬಾಳೆ, ಹಂಗಿಲ್ಲಿ ವೈರಾಗ್ಯಿದ್ರ ಜ್ಞಾನ. ಹೌದಿಲ್ಲ? ಕೈಯಾಗ ದುಡ್ಡಿಲ್ಲ ನೀ ಹಂಗ ಶೇಖ್ ಮಹಮ್ಮದ್ ಲೆಕ್ಕ ಹಾಕಿ ಏನ್ ಮಾಡೋ? ದುಡ್ಡಿದ್ದಾಗ ಎಲ್ಲಾ ವ್ಯವಹಾರ ನಡೀತೈತಿ. ದುಡ್ಡಿಲ್ಲೇ ವ್ಯವಹಾರ. ವೈರಾಗ್ಯಿದ್ರೆ ಇದ್ರ ಅಭ್ಯಾಸ ಶುರುವಾಗ್ತೈತಿ. ಏನ್ ಅಭ್ಯಾಸದಲ್ಲಿ ಮುಂದುವರಿಬೇಕಂತಂದ್ರೆ ಈ ಸಂಸಾರದಲ್ಲಿ ತೀವ್ರ ವೈರಾಗ್ಯವನ್ನು ಹೊಂದ. ಏನ್ ಹಿಂದಕ್ ಸರಿದ್ ಬಿಟ್ಟಾಗ ಮುಂದ್ ಸರಿಯಾಗಿ ಬರ್ತೈತಿ. ಹೌದಿಲ್ಲ? ಮುಂದ್ ಸರಿದ್ ಬಿಟ್ಟಾಗ ಹಿಂದ್ ಸರಿಯಾಗಿ ಬರ್ತೈತಿ. ಏಕಕಾಲಕ್ಕೆ ಹಿಂದಕ ಮುಂದಕ ಸರಿಯಾಗಿ ಬರ್ತೈತಿ ಬರೋದಿಲ್ಲ. ಒಂದು ಬಿಟ್ಟಾಗ ಮತ್ತೊಂದನ್ನು ಹೊಂದಾಕ್ ಬರ್ತೈತಿ. ಏನ್ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡ ನಿದ್ದೆ ಮಾಡಕ್ ಬರ್ತೈತಿ. ಹೌದಿಲ್ಲ? ನಿದ್ದೆ ಸಂಬಂಧ ತಪ್ಪಿಸ್ಕೊಂಡಾಗ ಎಚ್ಚರಿಕೆ ಬಾಳೆ ಮಾಡಕ್ ಬರ್ತೈತಿ ನಮಗೆ. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಳ್ಳೋದು ಆರಾಮು, ಏನ್ ನಿದ್ರೆ ಸಂಬಂಧ ತಪ್ಪಿಸ್ಕೊಂಡು ಎಚ್ಚರಿಕೆಯಾಗಿ ಬಾಳೆ ಮಾಡೋದು ಆರಾಮು? ನೀವು ವಿಚಾರ ಮಾಡಿ ನೋಡ್ಕೋರಿ. ನಿದ್ದೆ ಮಾಡುವಷ್ಟ ಆರಾಮ್ ಮತ್ತೆ ಅದ್ರಾಗ ಐತೇನ? ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಎಷ್ಟು ಹಳವಾರ ಆಕೈತಿ ನಿನಗೆ. ಎಲ್ಲಾ ತರದ ವ್ಯವಸ್ಥಿತವಾಗಿ ನಡೆದಿರ್ತೈತಿ. ಎಲ್ಲ ನಿನ್ನ ಏನಾರ ತೊಂದ್ರೆ ಶರೀರದ ಇವೆಲ್ಲ ವ್ಯವಸ್ಥಿತವಾಗಿ ಅಲ್ಲಿ ರಿಪೇರಿ ಆಕೈತಿ. ಅದ ನಿದ್ದೆ ಮಾಡಿದ ಗಾಢವಾದ ನಿದ್ದೆ ಹೆಚ್ಚ ತನ್ನಿಂದ ತಾನ ರಿಪೇರಿ ಆಕೈತಿ. ಶರೀರ ಬಂದ್ ಆತ ನಿದ್ದೆ ಹೆಚ್ಚಿದಾಗ ಅದು ರಿಪೇರಿ ಆಗಾಕತ್ತಿರ್ತೈತಿ ತನ್ನಿಂದ ತಾನ. ಎಲ್ಲವೂ ಶರೀರದಾಗಿನ ಎಲ್ಲ ವಿಷಕಾರಿ ಇವೆಲ್ಲ ತಾನ ಹೊರಗಾಕನು ಅದು ಎಲ್ಲ ವ್ಯವಸ್ಥಿತವಾಗಿ ನಡೀತೈತೆ ನಿದ್ದೆ ಐತಿದಾಗ. ಅಂದಾಗ ಮುಂಜಾನೆ ಅದ್ಕೂಲೆ ಪಿಚ್ಚ ಇವು ಬಂದಿರ್ತಾವಲ್ಲ. ಯಾಕೆ ಬರ್ತಾವ ಇವು ಅಂದ್ರೆ ಅದು ಕೆಲಸ ಮಾಡಿರ್ತೈತಿ ಎಲ್ಲ ಒಳಗ. ಸ್ವಚ್ಛತಾ ನಡೆದಿರ್ತೈತಿ ಅದು ನಿದ್ದೆ. ಅದಕ್ಕೆ ನಿದ್ದಿಗೆ ನಾವು ಮಹತ್ವ ಕೊಡುದಿಲ್ಲ. ನಾವು ಬರೇ ಬಾಳ್ಯಾಕೆ ಮಹತ್ವ ಕೊಡ್ತೀವಿ. ನಿದ್ದೆ ಕೆಡಿಸ್ಕೊಂಡು ಅದನ್ನ ನೋಡ್ತೇವಿ. ಹಿಂಗಾಗಿ ಶರೀರ ಎಲ್ಲ ರೋಗಗ್ರಸ್ತ ಆಕೈತಿ.
ಹ್ಮ್ ನಿನ್ನ ಆಹಾರ ವಿಹಾರ ಆಳಿಕೆಗಿಂತ ನಿದ್ದಿಯಿಂದ ಶರೀರದ ಎಷ್ಟ ಅದಕ್ಕೆ ಆ ಔಷಧ ಅದ, ದೊಡ್ಡ ದಿವ್ಯ ಔಷಧ ಅದ. ಡಾಕ್ಟರ್ ಹೇಳ್ತಾನ ನಿದ್ದೆ ಹತ್ತತಿಲ್ಲ ಅಂತ. ಯಾ ಡಾಕ್ಟರ್ ಔಷಧ ಕೊಟ್ರು ಅಷ್ಟ ಇದಾಗೋದಿಲ್ಲ ನಿನಗೆ. ನಿದ್ದೆ ಮಾಡಿದಷ್ಟು ಆ ಔಷಧ ಮೆಡಿಸನ್ ಗಾಢ ನಿದ್ರೆ ಅದು ಹತ್ತಿ ಅಂದ್ರೆ ಅದನ್ನ ನಾವು ಕಳ್ಕೊತೀವಿ. ಆ ವೇಳೆ ಆ ಹೊತ್ತಾಗೋ ಮಟ 1 ಗಂಟೆ ಮಟ ಒಂದು ಟಿವಿ ನೋಡ್ಕೊಂತ ಕುಂದಿರ್ತೀವಿ, ಮೊಬೈಲ್ ನೋಡ್ಕೊಂತ ಕುಂದಿರ್ತೀವಿ. ನಿದ್ದೆ ಕೆಡಿಸ್ಕೊಂಡ ಶರೀರ ಆರೋಗ್ಯ ಹಾಳು ಮಾಡ್ಕೊತೀವಿ. ಅದಕ್ಕೆ ದೌಡ್ ಮಲಗಿದಾಗ ನಮಗೆ ಗಾಢವಾದ ನಿದ್ರೆಯನ್ನು ಅನುಭವಿಸಕ್ ಬರ್ತೈತಿ. ಹೊತ್ತಾಗಿ ಮನೆಗಿರ್ ಬರುದಿಲ್ಲ ಅದು. 12 ಮೇಲ್ಪಟ್ಟ ಅದು ಗಾಢವಾದ ನಿದ್ದೆ ನಿನಗಾದ್ರೆ ಸುಖ ಸಿಗುದಿಲ್ಲ. ಅದಕ್ಕೆ ದೌಡ್ ಮಲಗಿ ದೌಡಿ ಹೇಳು, ಅದ್ರ ಲಾಭ ತಗೋಬೇಕಾದ. ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್. ಇದರಿಂದ ಏನ್ ಬೆನಿಫಿಟ್ ಆಕೈತಿ ಅಂದ್ರೆ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂತ. ಅಂದ್ರೆ ಆರೋಗ್ಯ, ಸಂಪತ್ತು, ಜಾಣ್ಮೆ 3 ವೃದ್ಧಿ ಆಕ. ಇದನ್ನ ನಾವು ಮಾಡೋ ದೌಡ್ ಮೊದಲಿನ ಮಂದಿ ಹೊತ್ತು ಮುನಿಗಿದ ಕುಲೆ ಊಟ ಮಾಡಿದವರು ಮಕ್ಕೊಂಡ್ಬಿಡ್ತಿದ್ರು. ದೌಡಿ ಎದ್ದು ಬಿಡೋದು. ಮತ್ತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಾಗ ಎದ್ದು ತಮ್ಮ ಚಟುವಟಿಕೆ ಚಾಲು ಹಾಕಿದ್ದು. ಹೌದಿಲ್ಲ? ದನಕ್ಕೆ ಮೇವು ಹಾಕೋದು, ಇದನ್ನ ದಾಣಿ ಇಡುದು. ಮೊದಲಿನ ರೈತರು ಹೆಂಗಿತ್ತು, ಶರೀರ ಆರಾಮಿತ್ತಿಲ್ಲ ಅವಾಗ. ಎಲ್ಲ ಚಟುವಟಿಕೆ ಹೊತ್ತಾಗಿ ಬಿಡ, ಏನ್ ನಡೀತೈತಿ. ಟ್ಯಾಕ್ಟರ್ ತಗೊಂಡು ಹೋಗ್ನ್ ಬಿಡ. ಆಲಸ್ಯತನ ಬಂದ್ಬಿಟ್ಟೈತಿ ರೈತಗೆ. ಏನ್ ಬಂದೈತಿ ಈಗೆಲ್ಲ. ಅವಾಗ ಹೆಂಗಿತ್ತು ಚಟುವಟಿಕೆ, ಹೆಂಗಿತ್ತು ಅವಾಗ. ರೋಗ ಅದು ಇದ್ವನ ಅವಾಗ. ಈಗ ಹೆಚ್ಚಾಗಕತ್ತು. ಹೆಂಗ್ ನಮಗ ಅನುಕೂಲತೆ ಆಗಕೈತಲ್ಲ, ಎಲ್ಲ ಬ್ಯಾನಿ ಇವು ಚಾಲು. ನಡ್ಕೊಂತ ಹೋಗೋರು ಒಬ್ರು ಅದಾರನ ಈಗ ಹೊಲಕ್ಕ. ಯಾಕ್ರಿ ಕುದುರೆನೇ ಬೇಕಪ್ಪ. 10 ಕುದುರೆ ಅಂತ ಅನ್ನೋದಿಲ್ಲ, ಕುದುರೆ ಹತ್ತೆ ಹೋಗುದು. ಕಾಲು ಎಲ್ಲಿ ಚಟುವಟಿಕೆ ಆಗುವಂಗಿಲ್ಲ, ಬಿಡುವಂಗಿಲ್ಲ. ಅಲ್ಯಾರ ಬಾಳತನ ನಿಂದಿರ್ತಾನ, ಅಲ್ಲಿ ನಿಂದ್ರಂಗಿಲ್ಲ. ದುಡಿಕೆ ಇಲ್ಲಲ್ಲ. ಇದ ಜೀವನ. ಹಿಂಗಾಗಿ ಶರೀರ ಎಲ್ಲ ಎದಕ್ ಬಂದು ನೋಡ್ಕೊಡ್ರಿ. ಎಲ್ಲಿ ಒಬ್ಬ ಪುಣ್ಯಾತ್ಮ ಇದ್ರ ವಿಚಾರ ಮಾಡಿದ್ರಿಂದ ಹಿಂತಿರುಗಿ ನಿಂತು ತನ್ನೊಳಗ ನಿಜವನ್ನ ಕಂಡುಕೊಳ್ಳ. ಸುಖ ಉಂಡದ್ದು ನೆನಪಾಯ್ತು, ಏನ ಕೊರತಿನ ನೆನಪಾಯ್ತು ನಿಮ್ಗಂದ್ರೆ? ಇದು ಎಲ್ಲರಿಗೆ ಹತ್ತದಿಲ್ರಿ. ಬಾಳ ಮಂದಿದಾರೆ ಇದನ್ನ ಹೇಳೋರು ಕೇಳೋರು. ಯಾಕೆ ಆಗುದಿಲ್ಲ ಅಂದ್ರೆ ಯಾವನೋ ಒಬ್ಬ ಹಿಂದಿನ ಜನ್ಮದ ಪುಣ್ಯದ ರಾಶಿ ಕೂಡಿ ಬಿದ್ದವಂಗ ಹತ್ತತೈತಿ. ಇನ್ನೊಬ್ಬರಿಗೆ ಉಪಕಾರ ಮಾಡಿದ ಪುಣ್ಯ ಒದಗಿ ಬಂತಂದ್ರೆ ಅವಾಗ ಅವಾಗ ತೆಗಿತೈತಿ. ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಯಾವುದಪ್ಪ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ ಕಲೀರಿಪ್ಪ ಅಂತ. ಈ ಪೂಜೆ ಹಿಡೀರಿ. ಇನ್ನೊಬ್ಬರಿಗೆ ಹಿತ ಮಾಡೋದ ಪೂಜೆ. ಈ ಪೂಜೆಯಿಂದ ನಿನ್ನ ಪುಣ್ಯ ವೃದ್ಧಿ ಆಕೈತಿ. ನಾವು ಅದನ್ನ ಮಾಡಾಕ ತಯಾರಿಲ್ಲ. ಬರೀ ಸ್ವಾರ್ಥ ನಮ್ಮದೇ ಆಗ್ಬೇಕು. ಅಂತವಾಗ ಎಂದೂ ಇದು ಅನುಭವಕ್ಕೆ ಬರುದು. ಬೇಕಾದಷ್ಟು ಜನ್ಮ ಕೇಳಿದ್ರೆ ಏನು ಸ್ವಾರ್ಥಿಗೆ ಆಗುದಿಲ್ಲ. ನಿಜವನ್ನು ನಂಬಿಲ್ಲ ನಾವು. ಆ ಪರಬ್ರಹ್ಮದ ಇರುವನ್ನ ನಂಬಿಲ್ಲ ನಾವು. ಈ ಶರೀರ ಮುಂತಾದ ವಿಷಯಾದಿಗಳನ್ನು ನಂಬ್ಕೊಂಡು ಕೂತೇವೆ ನಾವು. ನಿನ್ನ ಭೂಮಿ, ಸೀಮಿ, ದನಕನಕಾದಿ ಸಂಪತ್ತು ಇವನು ನಂಬೇವು ನಾವು. ಇವನು ಬೇಕಾದಷ್ಟು ಗಳಿಸ್ಬಹುದು. ಆದ್ರೆ ವಿರತಿ ಸಂಪತ್ತು ಗಳಿಸೋದು ಬಹಳ ಕಠಿಣ. ಇವನ್ನೆಲ್ಲ ಗುಣ ಕಳ್ಕೊಂಡು ಹಣ ಗಳಿಸ್ಬಹುದು. ಹೌದಿಲ್ಲ? ಭಾಳ ಅದಾರ. ಅದೇನು ದೊಡ್ಡ ಕೆಲಸನ ದುಡ್ಡು ಗಳಿಸು ಸಾಹುಕಾರಿಕೆ ಅಂದ್ರೆ. ವಿರತಿ ಸಂಪತ್ತನ್ನು ಗಳಿಸೋದು. ವಿರತಿಯಿಂದಿತರ ಸಂಪದ ಸುಖ ಮಿನ್ನುಂಟೆ ಅಂತ. ಬಹಳ ಕಠಿಣ ಅದ ವಿರತಿ ಸಂಪತ್ತನ್ನು ಗಳಿಸೋದು. ವೈರಾಗ್ಯ ಸಂಪತ್ತು ಯಾವ ವಿಶ್ವವಿದ್ಯಾಲಯದವ್ರು ಗಳಿಸಿರಿ ಇದನ್ನ? ವಿರತಿ ಸಂಪತ್ತನ್ನ. ವಿರತಿ ಗಳಿಸಿದವ ಸುಖಿ ಆಗಿದಾನೋ ಏನ ರತಿ ಗಳಿಸಿದವ ಸುಖದಿಂದ ಅದನ್ನು ನೋಡ್ಕೊರಿ.
ನಿಮ್ಮ ವಿಶ್ವವಿದ್ಯಾಲಯದವರೆಲ್ಲ ಹೊರಗೆ ಹುಡುಕ್ತಿರಿಲ್ಲ ಸುಖ, ಏನು ಒಳಗೆ ಹುಡುಕಾಕತ್ತಾರ? ಸುಖದ ಮಾತು ನಿಮ್ಮ ವಿಶ್ವವಿದ್ಯಾಲಯದವ್ರ ಕಿವಿಗೆ ಬೀಳ್ತಾವನಾಗಿ. ಪುಣ್ಯ ಇದ್ರೆ ಈ ಮಾತು ನಿನ್ನ ಕಿವಿಗೆ ಬೀಳ್ತಾವ, ಪುಣ್ಯ ಇಲ್ಲದವ್ರಿಗೆ ಎಂತ ದೊರಕೊಳ್ಳುವುದು ಅಂದಾರ. ಈ ಮಾತು ಕೇಳಾಕ್ ಸಹಿತ ಸಿಗುದಿಲ್ಲ. ಏನ್ ಮನುಷ್ಯರಂತೆ ಯಾರಿಗೆ ಅನ್ಬೇಕು? ಮನುಷ್ಯತ್ವದ ಲಕ್ಷಣ ಏನು? ಬರೀ ಆಹಾರ, ನಿದ್ರಾ, ಭಯ, ಮೈಥುನಾದಿಗಳನ್ನ ಮೀರಿದವ್ರು ಎಷ್ಟು ಜನರದಿರಿ ಹೇಳ್ರಿ? ಬರೀ ಅದ ವ್ಯಸನ. ತಿನ್ನುವುದು, ನೋಡುವುದು, ಮೋಸಿ ನೋಡುವುದು, ಮುಟ್ಟುವುದು, ಇದ ವ್ಯಸನ. ಅದರ ವ್ಯವಸ್ಥೆ ಐತೆನಪ್ಪ ಇಲ್ಲೋ ವ್ಯವಸ್ಥೆ? ಬರೇ ಮುಂಜಾನೆ ಸಂಜೆ ಮಠ ಅದ ವ್ಯವಸ್ಥೆ. ಅವೆಲ್ಲ ಇಲ್ಲದಂಗ ಆಗ್ಬೇಕು. ಹಸಿವು ತೃಷೆಗಳ ಬಾಧೆ ಇಲ್ಲದಂಗ ಆಗ್ಬೇಕು. ಅವ ನಿಶ್ಚಿಂತ ಪುರುಷ. ಏನ್ ಇದನ್ನ ಹಿಡ್ಕೊಂಡು ಕೂಡಲೇ ಬರುವಣ ಶರೀರ ಭಾವ ಹಿಡ್ಕೊಂಡು ಕೂಡಲೇ ಹಸಿವು ತೃಷೆಗಳ ಭಾವ, ಮೈಥುನ ಭಾವ, ಶರೀರ ಭಾವ ಬಂದ ಕೂಡಲೇ ಬರ್ತಾವ. ನಿನ್ನ ಭಾವದಾಗಿದ್ದಾಗ ಶರೀರ ಸಂಬಂಧ ತಪ್ಪಿದಾಗ ಇವೆಲ್ಲ ಬರ್ತಾವನು. ಶರೀರ ಸಂಬಂಧ ಹಚ್ಕೊಂಡ್ರೆ ಇಷ್ಟೆಲ್ಲ ಅನರ್ಥಗಳದಾವ. ಅದಕ್ಕೆ ಇದರ ಸಂಬಂಧ ತಪ್ಪಿಸುವುದು. ದೇಹ ಭಾವ ನಳಿಯ ದುಃಖದ ಕೇಳು ಅಂತ. ಜೀವಂತ ಇದ್ದಾಗ ಇದರ ಸಂಬಂಧ ತಪ್ಪಿಸ್ಕೊಂಡಿರುವ ಪ್ರಯತ್ನ, ಅಭ್ಯಾಸ ನಾವು ಮಾಡಬೇಕಾಗಿದೆ. ಶರೀರ ಸಂಬಂಧ ಇಲ್ಲೇ ನಾವು ಇರಾಕ್ ಕಲಿಬೇಕು. ಇದ ಸತತ ಅಭ್ಯಾಸ ನಾವು ಮಾಡಬೇಕಾಗಿದೆ. ಇನ್ನೊಬ್ಬರ ಶರೀರ ಹೆಂಗ ನಮಗೆ ಸಂಬಂಧ ಇಲ್ಲ, ಹಂಗ ಈ ಶರೀರನೂ ನಮ್ಗೆ ಸಂಬಂಧಿಸಿದ್ದಲ್ಲ ಅನ್ನೋ ಅಭ್ಯಾಸ ಮಾಡಿ ನಾವು ಸಂಬಂಧ ತಪ್ಪಿಸ್ಕೊಂಡು ಉಳ್ಕೋಬೇಕಾಗಿತ್ತು. ಶರೀರ ಜೀವಂತ ಇದ್ದಾಗ ಇದ್ರ ಸಂಬಂಧ ತಪ್ಪಿಸ್ಕೋಬೇಕು. ಏನ್ ಅದಕ್ಕೆ ಜೀವನ್ ಮುಕ್ತ ಅಂತ. ಶರೀರ ಜೀವಂತ ಇದ್ದಾಗ ಮಾಡ್ಕೊಳ್ಳೋ ಕೆಲಸ ಇದೆ. ಶರೀರ ಹಾದಿ ಮ್ಯಾಗ ಅದು ಬರುದಿಲ್ಲ. ಶರೀರ ಜೀವಂತ ಇದ್ದಾಗ ಇದ್ರ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋದನ್ನ ನಾವು ಖಾತ್ರಿ ಮಾಡ್ಕೋಬೇಕು. ಅದನ್ನ ಅನುಭವಿಗಳು, ಮಹಾತ್ಮರು ಅದನ್ನ ಖಾತ್ರಿ ಮಾಡಿ. ಏನ್ ಅದು ಅಭ್ಯಾಸ ಮಾಡಿದಾಗ ಬರ್ತೈತಿ ನಮಗಿದು. ಇಂಥ ಮಹಾತ್ಮರ ಒಡನಾಟ, ಸಂಪರ್ಕದಿಂದ ನಾವು ಅದನ್ನ ಅಭ್ಯಾಸದಾಗ ಮಾಡಿದಾಗ, ಉತ್ಕಟ ಇಚ್ಛೆಯಿಂದ ಅದ್ರ ಅಭ್ಯಾಸ ಮಾಡಿದ್ರೆ ಎಲ್ಲರಿಗೂ ಬರ್ತೈತೆ ಅದ ಅನುಭವ. ಏನ್ ಹುಡುಗರನ್ನ ಸಾಲಿ ಕಲಿಯಾಕೆ ಅದ್ರ ಸಂಬಂಧ ಹಾಕಿ ನಿಮ್ಗೆ? ಅವ್ರನ್ನು ಪಶು ಪಕ್ಷಿಗಳನ್ನ ಮಾಡವ್ರನ್ನ. ಮತ್ತೆ ಈ ಚಪ್ಪರದಾಗ ಕುತ್ಕೊಂಡ್ ಹುಂಬಗೌಡಿ ಏನಾರು ಮಾತಾಡ್ತಾನಂತ ತಿಳ್ಕೊಬೇಡ್ರಿ ನೀವು. ಈ ಶರೀರದೊಳಗಿನ ಪ್ರಾಣವಾಗಿ ಹೋಗೋ ತನಕ ಎಷ್ಟು ಲೋಕ ಅದಾವ ನೋಡು. 14 ಲೋಕ ಅಡ್ಡಾಡಿ ಕೇಳ್ಕೊಂಡು ಬಂದು ಹೇಳ್ರಿ ನೀವು ನನಗೆ. ಏನ್ ಮಾಡಾಕತ್ತೀರಿ ನೋಡ್ಕೊಂಡು ನೀವು. ಖಬರ ಇಲ್ಲ. ಎಲ್ಲಾರು ಏನ್ ಮಾಡ್ತಾರೆ ಅವ್ರ ಮಾಡೋದು. ಎಲ್ಲಾರು ಮೂರ್ಖರ ಬೆನ್ನ ಹತ್ತೀರಿ. ಶಾನ್ಯಾರ ಬೆನ್ನ ಯಾರು ಹತ್ತೇಬೇಡ. ಅವ್ರು ಹೇಳಿದ್ರ ಕಡೆ ಲಕ್ಷ್ಯ ಯಾರಿಗೈತಿ? ಇಷ್ಟ ಹೇಳಿದ್ರು ಯಾರಿಗೆ ಹತ್ತುದಿಲ್ರಿ. ಪುಣ್ಯದ ರಾಶಿ ಜೋರಿದ್ದವ್ರಿಗೆ ಮಾತ್ರ ಇದು ಹತ್ತದು. ಪಶುಪ್ರಾಯರಾಗಿ ದಂಬಾಚಾರಿಗಳಾದ ಜನರಿಗೆ ಜೀವ ಇರುವ ಪರ್ಯಂತರೂ ಸಂಸಾರದಲ್ಲಿ ಮನಸ್ಸು ಚೆನ್ನಾಗಿ ನೆಟ್ಟಿರುವುದರಿಂದ ವಿರಕ್ತಿ ಹುಟ್ಟುವುದಿಲ್ಲ. ಹೆಂಗ್ ಬಿಡ್ಲು ಯಪ್ಪ ಇದನ್ನಂತ ನಂದೆದು ಅನ್ನೋ ಭಾವ ಗಟ್ಟಿ ಹಿಡ್ಕೊಂಡು ಕುಂತೇವೆ. ಇದನ್ನ ಅಜ್ಞಾನದಿಂದ ನಾನು ಅಲ್ಲದನ್ನ ನಾನು ಅಂತ ಹಿಡ್ಕೊಂಡು ಕುಂತೇವೆ. ನುತ ಬ್ರಹ್ಮಚರ್ಯ ಪಾಲನೆ ಮಾಡಕ್ ಬಂದದೇನು? ಬಾಳ ಕಠಿಣ ಅದು. ದನಕರ ಇನ್ನ ಪಾಲನೆ ಮಾಡ್ತಾವ ಅದನ್ನ, ಮನುಷ್ಯಾಗ ಪಾಲನೆ ಮಾಡಕ್ ಆಗಲ್ಲ. ಹೌದು, ಪಶು ಪಕ್ಷಿಗಳು ನುತ ಬ್ರಹ್ಮಚರ್ಯ ಪಾಲನೆ ಮಾಡ್ತಾವು. ಏನ್ ಆ ಪೀರಿಯಡ್ನ್ಯಾಗ ಅಷ್ಟ ಅವು ಕೂಡ್ತಾವು, ಬಾಕಿ ಟೈಮ್ನ್ಯಾಗ ಅವು ಕೂಡುದಿಲ್ಲ ಅಂತ. ಏನ್ ಅವು ಸಂತಾನ ಅಭಿವೃದ್ಧಿಗಾಗಿ ಏನ್ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಪುರುಷಾರ್ಥ ಎಲ್ಲ ನಾಶ ಆಗಿ ಹೋಗ್ತೈತಿ. ಪುರುಷಾರ್ಥ ಸಿದ್ಧಿ ಎಲ್ಲ ನಷ್ಟ ಆಗಿ ಹೋಗ್ತೈತಿ. ಇಂಥ ಅವಕಾಶ ಈಗ ಮಾಡ್ಕೊಳಿಕ್ ಬರ್ತೈತಿ. ಈ ಲಾಭ ಮಾಡ್ಕೊಳಿಕ್, ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ. ಇದಕ್ಕ ಪುರುಷಾರ್ಥ ಅಂತ. ಏನ್
ಸಣ್ಣವಿದ್ದಾಗ ಯಾರ ಸುಖ ಕೊಟ್ರ ನಿನಗ? ಯಾರು ಇಲ್ಲ. ಯಾರ ತೋರ್ಸವ್ರ ಅದಾರ ನಿನಗ ಸುಖದ ದಾರಿ? ಹ್ಮ್ ಯಾವ ಮಠಮಾನ್ಯದವ್ರು ತೋರಿಸ್ತಾರ ನಿಮ್ಗೆ ಹೇಳಿ? ಹ್ಮ್ ನೋಡ್ರಿ ಯಾವ ಮಠಮಾನ್ಯದೊಳಗೆ ಋಷಿ ಜೀವನ ಅದ ಹೇಳ್ರಿ. ಹ್ಮ್ ಸಾದಾ ಜೀವನ, ಉದಾತ್ತ ಚಿಂತನ ಯಾವ ಮಠಮಾನ್ಯಗಳಲ್ಲಿ ಐತಿ? ಎಲ್ಲಾ ಆಡಂಬರಕ್ಕೆ ಬಿದ್ದುಬಿಟ್ಟು ಮಠಮಾನ್ಯಗಳನ್ನ ಅವರು ವಿಷಯದ ವ್ಯಾಮೋಹಕ್ಕೆ ಬಿದ್ದುಬಿಟ್ಟೆ ನಾವು ಅದ್ರ ಹೆಸರಿನ ಮ್ಯಾಗ. ಸತ್ಶಾಸ್ತ್ರ ಶ್ರವಣ ಮಾಡಿದ ಮ್ಯಾಗ ಪರಹಿತ ಕಾರ್ಯಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕು ನೀವು. ಅಂದ್ರೆ ಇದ್ರ ಲಾಭ ತಗೊಂಡಂಗ ನೀವು. ಮತ್ತು ಕೇಳಿ ಕೇಳಿ ಮತ್ತು ವಿಷಯದ ಆಶಾ ಸಂಬಂಧ ಇನ್ನೊಬ್ರು ಪೀಡಾ ಕೊಟ್ಕೊಂತ ಅಡ್ಡಾಡ್ರಿ. ಎಂದಿನಂತೆ ಇದ ಚಾಳಿ ಹೋಗೈತಿ ಐತಿ ನೋಡು. ಇನ್ನೊಬ್ರಿಗೆ ಹಿತ ಮಾಡೋ ಬುದ್ಧಿ ಬಂತಂದ್ರೆ ನಿನ್ನಲ್ಲಿ ನಿನಗೆ ಮೊದಲು ತಯಾರಾಕೈತಿ. ಒಳ್ಳೇದಾಗಕೈತಿ ಬ್ರದರ್, ನಿನಗ ಒಳ್ಳೇದಾಕೈತಿ. ಇನ್ನೊಬ್ರಿಗೆ ಒಳ್ಳೇದು ಮಾಡಿದಾಗ ನಿನಗೆ ಒಳ್ಳೇದಾಕೈತಿ. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ, ಬೇಕಾದ್ ಮಾಡ್ಕೊ. ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ, ಏನ್ ದೊಡ್ಡ ಕಮಾಯಿ ಮಾಡಿದೀವಿ. ಇಲ್ಲಿ ತನಕ ನಾವು ಬ್ರಹ್ಮನಿಷ್ಠದಿಂದ ಶಾಸ್ತ್ರ ಕೇಳಿ ಏನ್ ಮಾಡಿದೀವಿ ಅನ್ನೋದನ್ನ ವಿಚಾರ ಮಾಡ್ಬೇಕಿಲ್ಲ. ಇಷ್ಟು ವರ್ಷ ಆದ್ ಕೇಳಾಕೈತೆ. ಇನ್ನೊಬ್ಬರಿಗೆ ಹಿತ ಮಾಡಿದ್ದು ತೋರಿಸ್ತೀಯಾ ನಿನ್ನ ಜೀವನದೊಳಗ? ಅದೇನ್ ಮಾಡೋಂಗಿಲ್ಲ. ಬರೇ ಬಾಳಕ್ಕೆ ಪಡ್ಕೊಂಡು ಸ್ವಾರ್ಥಕ್ಕಾಗಿ. ಅವು ಎದಕ್ಕೆ ಬದುಕಿದ್ರು ಅವ್ರು? ಮಹಾತ್ಮರ ಬದುಕಿನ ಇದೆಲ್ಲ ಅವರು ಪರೋಪಕಾರಕ್ಕಾಗಿ ಬದುಕಿದ್ರು ಅವರು. ಸ್ವಾರ್ಥ ಎಳ್ಳಷ್ಟು ಇರುದಿಲ್ಲ ಅವರು. ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಕೆಡುವ ಕಾಯದ ಸಫಲತೆ ಯಾವುದಂದ್ರೆ ಪರಹಿತ. ಹೆಂಗೋ ಕೆಟ್ಟ ಹೋಗ್ತದೆ ಈ ಶರೀರ, ಇದ್ರ ಲಾಭ ಮಾಡ್ಕೋಬೇಕಂದ್ರೆ ಪರಹಿತ ಕಾರ್ಯಗಳನ್ನು ಮಾಡಕ್ ಕಲಿಬೇಕು. ಹುಡ್ಡಿಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ ಅಂದ್ರೆ ನೀ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ. ಬರೇ ತಮ್ಮ ಸ್ವಂತ ಗುಜರಾಣಿ ಮಾಡ್ಕೊಂತ ಕುಂತ ಏನ್ ಮಾಡಿದಂಗ. ವಿಷಮ ಯಾವ್ದೈತಿ ಅದರ ಕಡೆ ಉದಾಸೀನ, ಸಮ ಯಾವ್ದೈತಿ ಅದರ ಕಡೆ ಲಕ್ಷ ಕೊಡು. ಐಶ್ವರ್ಯದ ಪದದೊಳಗೆ ಅಧ್ಯಾತ್ಮ ಕಡೆ ಲಕ್ಷ ಬರ್ಕೊಡುದಿಲ್ಲ. ಹೌದಿಲ್ಲ? ಯಾ ಸ್ವಾಮಿಗಳು ಕರ್ಸನ್ ತಗೋ ನಮ್ದ ಗಾಡಿ ಕೊಟ್ಟು ಬೇಕಂದ್ರೆ, ಹೌದಿಲ್ಲ? ಇದ್ದಲ್ಲಿ ಹೋಗಿ ಅವ್ರು ಅಲ್ಲಿ ಕೇಳಿ ತಿಳ್ಕೊಬೇಕು ಅನ್ನೋ ಬುದ್ಧಿ ಬರುದಿಲ್ಲ ನಾವು, ಹೌದಿಲ್ಲ? ಹೆಸರಿಗಿನ ನಾವು ಅಧ್ಯಾತ್ಮ ವಿಚಾರ ನಡೆಸುದ್ರಿ, ಒಳಗೆಲ್ಲ ಗಂಡನ್ಯಾಗ ವಿಷಯದಿಂದ ಸುಖ ಹೊಂದ್ಬೇಕನ್ನೋದು ಗಟ್ಟಿ ಆಗ್ಬಿಟ್ಟೆ. ಕರೆ ಹೇಳ್ರಿ, ನಿಜವಾಗಿ ಇದನ್ನ ತಿಳ್ಕೊಬೇಕನ್ನೋರು ಎಷ್ಟು ಮಂದಿ? ಸಾನಿಗೆ ಹಾಕಿರುವ ಒಬ್ರು ಉಳಿದಿಲ್ಲ ಅಂತಿದ್ರ. ಎಲ್ಲರೂ ತಮ್ಮ ಒಂದ್ ಇದನ್ನ ಇಟ್ಕೊಂಡು ಇಟ್ಕೊಂಡು ಬಂದೇವು ನಾವಿಲ್ಲಿ. ಹೊರಗೆ ಹೆಚ್ಚಿರುವ ಒಬ್ರು ಉಳಿದಿಲ್ಲ. ಯಾರಿಗೆ ವಿಷಯಾದಿಗಳಲ್ಲಿ ವೈರಾಗ್ಯ ಹುಟ್ಟುವುದಿಲ್ಲವೋ ಅವರ ಜನ್ಮವು ಸೂಳೆಯ ಜನ್ಮಕ್ಕಿಂತಲೂ ನೀಚವಾದದ್ದು ಅಂದರು. ಹೌದು, ಇದ್ರಾಗ ನಿನಗೆ ಆಸಕ್ತಿ ಕಡಿಮೆ ಆಗಲಿಲ್ಲ ಅಂದ್ರೆ ಆ ಸೂಳಿ ಜನ್ಮಕ್ಕಿಂತ ಕಡಿಮೆ ನಿಂದ ಜನ್ಮ ಅಂತ. ಬರೀ ಅದ್ರಾಗ ಹಣಿಕೆ ಹಾಕುಂತ ಬಾಳೆದಾಗ ಹಣಿಕೆ ಹಾಕಿ ಹಾಕಿ ಜೀವನ ಎಲ್ಲ ವ್ಯರ್ಥ ಕಳೆದೆಲ್ಲೋ ನೀನು. ಇಷ್ಟೆಲ್ಲ ಹೇಳಿರು ಕೇಳಿರು ಅದು ಹೊಳೆದಿಲ್ಲ ನಮ್ಗೆ. ಮತ್ತು ಮೊದಲಿನ ಜಾಡಿ ಎಂದಿನಂತೆ ಅದ, ಅದ್ರಾಗ ಹಣಿಕೆ ಹಾಕುದು. ವಿಷಯ ವಸ್ತುಗಳ ನಮಗೆ ಸುಖ ಕೊಡ್ತಾವೋ ಇಲ್ಲೋ ಅನ್ನೋದು ಹೊಳಿಬೇಕಾದ್ರೆ ಇನ್ನೂ ಎಷ್ಟು ಕೋಟಿ ಜನ್ಮ ಹೋಗ್ತಾವು ಏನು ಅಂತ. ಅದಕ್ಕೆ ಎಲ್ಲೋ ಒಬ್ಬ ಯಾವ ನಿರಂತರ ಇದ್ರ ಬಗ್ಗೆ ವಿಚಾರ ಮಾಡ್ತಾನ ಅವಾಗ ಇದು ಹೊಳಿತೈತಿ, ದೋಷನಾಕೈತಿ. ಅವಾಗ ಅವ ಅಭ್ಯಾಸಕ್ಕೆ ತೊಡಗ್ತಾನ. ಅಭ್ಯಾಸದಾಗ ಏನ್ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ದದತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮಿತಿ ತತ್ವತಃ ಅಂತ. ಅಂದ್ರೆ ಸಾವಿರಾರು ಮನುಷ್ಯರಲ್ಲಿ ಎಲ್ಲೋ ಒಬ್ಬ ತನ್ನ ಸ್ವರೂಪದ ಜ್ಞಾನ ಮಾಡ್ಕೋಬೇಕಂತ ಪ್ರಯತ್ನ ಮಾಡುವ. ಅಂತ ಸಾವಿರಾರು ಜನ ಪ್ರಯತ್ನ ಮಾಡೋರಲ್ಲಿ ಎಲ್ಲಿಯೋ ಒಬ್ಬ ಯಥಾರ್ಥವಾಗಿ ನನ್ನನ್ನು ತಿಳಿತಾನೆ. ಯಥಾರ್ಥ ಜ್ಞಾನ ಮಾಡ್ಕೊಳ ಎಲ್ಲಿಯೋ ಒಬ್ಬ ಸಿಗ್ತಾನಂತ. ಎಲ್ಲಾರಿಗೆ ಹತ್ತುದಲ್ಲಿದಂತ. ಅದಕ್ಕೆ ಅವ್ರ ಮೇಲೆ
ನಾನು ಅಲ್ಲೇ ಇದೇವ್ರಿ ಇದನ್ನ ಮಾಡ್ತೇವೆ ಅಂದ್ರೆ ಹತ್ತುದಿಲ್ಲ. ಏನ್ ಯಾಕೆ ಹತ್ತುದಿಲ್ಲ ಅಂದ್ರೆ ಒಳಗೆಲ್ಲ ಅಂತಃಕರಣದೊಳಗೆ ದೋಷ ಅದಾವೆಲ್ಲ. ಅಂತಃಕರಣ ಮಾಲಿನ್ಯ ಹೋಗದ ಹೊರತಾಗಿ ಇದರ ಅನುಭವ ಮಾಡ್ಕೊಳಕ್ ಆಗುದಿಲ್ಲ ನಾವು. ಕಣ್ಣಿ ಸ್ವಚ್ಛ ಆಗದ ಹೊರತು ನಾವು ಯಾರಿದ್ದೀವನು ಆ ಮಕ ನೋಡಕ್ ಆಗುದಿಲ್ಲ. ಹಂಗ ಅಂತಃಕರಣ ಸ್ವಚ್ಛ ಆಗದ ಹೊರತು ಈ ಜ್ಞಾನ ನಮಗಾಗುದಿಲ್ಲ. ಯಾಕೆ ನಮ್ಗೆ ಇದು ಅನುಭವ? ಅಂತಃಕರಣ ಹೊಲಸು ದೋಷ ಐತಿ, ಭೋಗ ವಾಸನೆಗಳದ ಒಳಗ. ಮುದುಕಾದ್ರೂ ಹೋಗುದಿಲ್ಲ ಅವು. ಎಲ್ಲಾ ಕತಿ ಮುಗ್ದೈತಿ ಅಂದ್ರು ಹೋಗುದಿಲ್ರಿ ವಾಸನ ಹಂಗ ಕುಂದಿರ್ತಾವ. ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ. ಮತ್ತ ಅದೇ ಹೆಸನ ಅದ ಗುರಿ ಇರ್ತೈತಿ. ಮತ್ತೊಂದು ಏನು ಅದ ಹೇತು ಅವ್. ಅದನ್ನ ಬಿಟ್ಟು ಏನೈತಿಪಾ ಅದ್ರಾಗ ಸುಖ ಐತೇನು? ವಿವೇಕ ಇಲ್ಲದವ್ರಿಗೆ ಮತ್ತೆ ಅದ ಸುಖರೂಪನ ಅನಿಸ್ತತಿ. ಇಂಥ ಸಂಘ ಮಾಡಿದಾಗ ಗೊತ್ತಾಕೈತಿ. ಬೆಳಕು ವಿಚಾರದ ಬೆಳಕಿಗೆ ಬಂದಾಗ ಇದು ಹೊಳಿತೈತಿ ನಮ್ಗೆ. ಅವ ಕತ್ತಲ ಕೆಡ್ಸ್ಕೊಂತ ಕುಂದ್ರ ಅವ್ರಿಗೆ ಏನ್ ತೀವ್? ಅವ್ರ ಜಡ ಬುದ್ಧಿ ಜಡ ಸಂಘದಾಗ ಎಲ್ಲಿ ಹೊಳಿಬೇಕು? ಎಷ್ಟು ಜನ್ಮಕ್ಕೆ ಹೊಳಿಬೇಕು? ಹೊಳಿದು ಬಹಳ ಕಠಿಣ ಅದು. ಸುಖವೆಲ್ಲಿ ತನ್ನಲ್ಲಿ, ಸುಖವೆಲ್ಲಿ ತನ್ನಲ್ಲಿ ಅನ್ನೋ ಮಾತು ಎಂದಿಗೆ ಹೊಳಿಬೇಕ್ರಿ ಯಜಮಾನ್ರಿ? ಎನ್ನೊಳೆಯುವುದು ಸತ್ಯಪದ. ಅದನ್ನು ಅನುಭವದಿಂದ ನೋಡುವಂತ. ಅನುಭವದಿಂದ ನೋಡ್ಬೇಕಾದ್ರೆ ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಬರ್ತೈತಿ. ಅದು ಇಂದ್ರಿಯಗಳ ವ್ಯಾಪಾರದಿಂದ ಸಿಗ್ತೈತಿ. ಮನೋ ವ್ಯಾಪಾರ ಇದು ಮನುಷ್ಯನ ಶ್ರಮ ಇಂದ್ರಿಯಗಳ ದಮ ಆದಾಗ ನಿನಗೆ ಅನುಭವ ಆಕೈತಿ. ಅದನ್ನ ನೋಡ್ಕೊಳಕ್ ಬರ್ತೈತಿ. ನಾವು ಅವು ಶಮದ ಮಾದಿಗಳು ಸಿದ್ಧಿಸಿದಾಗ ಇದು ಅನುಭವ ಆಕೈತಿ. ಸಿಕ್ಕಂಗ ಇಂದ್ರಿಯಗಳ ಮಜಾ ಮಾಡ್ಕೊಂತ ಹೋದ ಹೇಳ್ತೀವಿ. ಇನ್ನು ಆ ವಿಷಯ ಎಲ್ಲ ಅದ್ರಾಗ ಕಳೆದಿಲ್ಲ. ಇಂದ್ರಿಯಗಳ ಮಜಾ ಮಾಡೋದ್ರಾಗ ಅವನು ನಿಗ್ರಹ ಮಾಡ್ಕೊಳ್ಳೋ ಪ್ರಯತ್ನ ಏನಾರು ಮಾಡಿದ್ದಾನ? ಮಾಡಿ ನೋಡ್ಕೊ ಒಮ್ಮೆ. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಇದ್ರ ಅಭ್ಯಾಸ ಮಾಡಿದಾಗ ಇದು ಅನುಭವ ಬರ್ತೈತಿ. ಏನ್ ಅವಾಗ ಹತ್ತತಿ ಇದನ್ನು. ಸಿಕ್ಕಂಗ ಇಂದ್ರಿಯಗಳ ಮಜಾ ಮಾಡ್ಕೊಂತ ಇದ್ರು ಎಲ್ಲಿ ಹತ್ಬೇಕ್ರಿ ಅದು? ಅವು ನಿಗ್ರಹ ಮಾಡಿದಾಗ ಬಂದ್ ಮಾಡಿದಾಗ ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಇದು ಅನುಭವ ಕೂರಕ್ ಶುರು ಆಗ್ತೈತಿ. ಸಾಣಿಗ್ಯಾಗ ನೀರ್ ಸುರಿದಂಗ ನಂಬಾಳೆ ಚಾಲನಾ ತೆಲ್ ಪಾಣಿ ಅಂತ. ಯಾಕೆ ಹೊರ ಎಲ್ಲ ಕಿಂಡಿ ಒಳಗೆ ಹಣಿಕೆ ಹಾಕವ್ ನೀನು. ಹಣಿಕೆ ಹಾಕೋ ಚಾಳಿ ಹೋಗ್ಬೇಕು ನೋಡಿ. ಎದ್ರಾಗೂ ಬೇಡ. ರೂಪದಾಗಿಲ್ಲ, ಗಾಯನದೊಳಗಿಲ್ಲ, ರುಚಿ ಒಳಗಿಲ್ಲ, ವಾಸನೆಯೊಳಗಿಲ್ಲ, ಸ್ಪರ್ಶದೊಳಗಿಲ್ಲ. 5 ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದೆ ಅಂದಾಗ ಇದು ಅನುಭವ ಕೂರಕ್ ಶುರು. ನಾವು ಹಂಗ ಮಾಡುವಂಗ ಮಾಡೋದಪ್ಪ. ಇದನ್ನು ಕೇಳುವಂಗ ಕೇಳೋದಪ್ಪ. ಎಂದ ಆಗ್ಬೇಕಪ್ಪ? ಹಂಗ ಆಗೈತಿಪ್ಪ ನಮ್ಮ ಬಾಳೆ ಎಲ್ಲ. ಹೌದಿಲ್ಲ? ಎಷ್ಟು ದಿನ ಕೇಳಿದ್ರು ಇವನಂತಿ ಬಂದ್ ಮಾಡ್ಲಿಲ್ಲ. ಇದನ್ನ ನಿನಗೆ ಅನುಭವಕ್ಕೆ ಬರ್ಲಿಲ್ಲ. ಎಲ್ಲ ಕೇಳುದು ಹೇಳುದು ಹಂಗ ನಡ್ದ ಬಿಟ್ಟತಿ. ಹಂಗ ಅದನ್ನ ಬಂದ ಮಾಡ್ಲಿಲ್ಲ ಅಲ್ಲ. ಮತ್ತು ಮರ್ತು ಬಿಡ್ತಿ. ನೀನು ಬಾಳೆ ಗದ್ದಲ್ದಾಗ ಇದನ್ನೆಲ್ಲ ಬಿಡು ಪುರ್ಸೋತ್ಲಿ ಅದನ್ನ. ಅದ್ರ ಕಡೆ ಲಕ್ಷ್ಯ ಇಲ್ಲ. ಮನಸ್ಸು ಚಂಚಲ ಆದ್ರೆ ಆರಾಮಿಲ್ಲ. ಮನಸ್ಸು ನಿಶ್ಚಲ ಆದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಗೊತ್ತೈತಿ. ಹಂಗಾರೆ ಮನಸ್ಸು ನಿಶ್ಚಲ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಎದರಿಂದ ಅದು ಚಂಚಲ ಆಗೈತಿ ಮನಸ್ಸು? ವಿಷಯಗಳ ನೆನಪು ಮಾಡೋದ್ರಿಂದ ಮನಸ್ಸು ಚಂಚಲ ಆಕೈತಿ. ಅದಕ್ಕೆ ಕಾರಣ ಏನು ಅಂದ್ರೆ ಅದರಲ್ಲಿ ಸುಖ ಇಲ್ಲ. ಈ ಅಂಗಡಿಯಾಗ ನಮಗ್ ಬೇಕಾದ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಅಂಗಡಿಗೆ ಹೆಂಗ್ ಹೋಗಿ ಹಂಗ ನಾವು ಮನಸ್ಸು ಆ ವಿಷಯ ವಸ್ತುಗಳಲ್ಲಿ ಓಡ್ತೈತಿ. ಅದ್ರಾಗ ಸಿಗ್ಲಿಕ್ಕೆ ಮತ್ತೊಂದ್ ಕಡೆ ಚಂಚಲ ಆಕೈತಿ. ಅದೇ ಅದಕ್ಕೆ ಕಾರಣ. ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ, ಅದಕ್ಕೆ ಚಂಚಲ ಆಕೈತಿ. ಅದು ಯಾವ ಶಬ್ದದೊಳಗೂ ಇಲ್ಲ, ರೂಪದೊಳಗೂ ಇಲ್ಲ, ರಸದೊಳಗೂ ಇಲ್ಲ, ಗಂಧದೊಳಗೂ ಇಲ್ಲ, ಸ್ಪರ್ಶದೊಳಗೂ ಇಲ್ಲ. ಅದಕ್ಕೆ ಚಂಚಲತೆಗೆ ಕಾರಣ ಏನು? ಸುಖ ಇಲ್ಲದೆ ಇರುವುದು.
ಬೇಕಾದದ್ದ ಸಿಕ್ತೆ ಅಂದ್ರೆ ಮನಸ್ಸು ಚಂಚಲ ಆಗುದಿಲ್ಲ. ಮತ್ತೊಂದ್ ಕಡೆ ಯಾಕೆ ಹೋಗೈತ್ರಿ? ಅದಕ್ಕೆ ಸಿಗ್ಲಿಕ್ಕಲ್ಲ ಮತ್ತೊಂದ್ ಕಡೆ ಹೋಗುದು. ಅದಕ್ಕೆ ಓಡಾಡ್ತೈತಿ ಮನಸ್ಸು. ಎಚ್ಚರಾದ ಕೂಲಿ ಎಲ್ಲಾ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತಿ ಇಂದ್ರಿಯಗಳ ಮೂಲಕ. ಸಿಗುದಿಲ್ಲ. ಅದಕ್ಕೆ ಚಂಚಲತೆ ಹೋಗೋಲ್ಲ ನಮ್ಗೆ. ಸಿಕ್ತೆ ಅಂದ್ರೆ ಅಲ್ಲಿ ನಿಶ್ಚಲ ಆಕೈತಿ. ಅಲ್ಲಿ ನಿಶ್ಚಲ ವೃತ್ತಿ ಒಳಗೆ ಆನಂದ, ಅದು ಆನಂದ ನಿನ್ನ ಆನಂದನ. ಯಾವ್ಯಾವಾಗ ಬುದ್ಧಿ ನಿಶ್ಚಲ ಆಕೈತಿ, ಯಾವಾಗ ಆನಂದ ಅನುಭವ ಕೊಡ್ತೈತಿಲ್ಲ, ಆನಂದ ನಿನ್ನ ಆನಂದನ. ನೀನಾದ ನಿನ್ನ ಹೊರತು ಮತ್ತೊಂದು ಆನಂದ ಇಲ್ಲ. ಅಲ್ಲಿ ತೋರುವಂತ ಆನಂದ ಮನಸ್ಸು ನಿಶ್ಚಲ ಸ್ಥಿತಿಯೊಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ. ಏನ್ ಮನಸ್ಸು ನಿಶ್ಚಲ ಆಗ್ಬೇಕಾತಂದ್ರೆ ಆ ನಿಶ್ಚಲವಾಗುವಂತಹದ್ದು ಏಕರು ಒಂದನಮನಿ ಇರುವಂತ ವಸ್ತುವಿನ ಕಡೆಲ್ಲ ಕೊಟ್ಟಾಗ ಅದು ಇದ್ದದ್ರ ಕಡೆಲ್ಲ ಕೊಟ್ಟಾಗ ಮನಸ್ಸು ನಿಶ್ಚಲ ಆಕೈತಿ. ಸುಖ ಎಲ್ಲೈತಿ ಇಲ್ಲದಲ್ಲಿ ಹುಡುಕಾಡಿದ್ರೆ ಮನಸ್ಸು ಮತ್ತು ಚಂಚಲ ಆಕೈತಿ. ಚಂಚಲತೆಗೆ ಕಾರಣ ಏನು ಅಂದ್ರೆ ಇಲ್ಲದಲ್ಲಿ ಹುಡುಕ್ತಿ. ಇದ್ದದ್ದು ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ ಹುಡುಕಿರೋದು ಚಂಚಲ ಆಕೈತಿ. ಅಂತರಂಗದಲ್ಲಿ ಐತದು. ಅಂತರಂಗದ ಕಡೆ ಎಲ್ಲ ಕೊಟ್ಟಂದ್ರ ಅಂತ ಸುಖೋ ಅಂತರಾರಾಮ್ ಅಂತರ್ ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಅಂತರ್ಮುಖಿಯಾಗಿ ನೋಡ್ಕೊ. ಬಹಿರ್ಮುಖ ವೃತ್ತಿ ಎಲ್ಲ ತಾನ ಸ್ಥಗಿತ. ಒಳಗ ಆಂತರಿಕ ಅಭ್ಯಾಸ ನಡಿಯಕೈತು ಅಂದ್ರೆ ಹೊರಗಿನ ತಾನ ಬಂದಾಗಕೈತಿ. ಆಟೋಮೆಟಿಕ್ಲಿ ತಾನ ಬಂದಾಗ್ಬಿಡ್ತದೆ ಹೊರಗೆ ಹುಡುಕುದು. ಹಠದಿಂದ ಮನಸ್ಸನ್ನು ನಿಗ್ರಹ ಮಾಡಿದ್ರೆ ಉಪಯೋಗ ಇಲ್ಲ. ಅದು ಒಳಗ ಆಶೆ ಇಟ್ಕೊಂಡು ಮ್ಯಾಗ ಹಠದಿಂದ ಮಾಡಿದ್ರೆ ಯಜ್ಞ ಇಟ್ಕೊಂಡು ಕೂತು ಬಿಡ್ದಂಗ. ಎರಡನೇದವ್ರಿಗೆ ಹೇಳುದು ಬಹಳ ಚಂದ ಅನಿಸ್ತೈತಿ. ಉಪದೇಶ ಮಾಡುದು ಬಹಳ ಪಂಡಿತಗಿರಿ ಇರ್ತೈತಿ ಎರಡನೇದವ್ರಿಗೆ ಹೇಳಾಕ. ಅದ ತನಗ್ ಲಾಗು ಮಾಡ್ಕೊಳಕ್ ಆಗುದಿಲ್ಲ. ಜಿಗದ್ ಹೇಳ್ತಾನೆ ಇನ್ನೊಬ್ಬರಿಗೆ ಪರೋಪದೇಶ ಪಾಂಡಿತ್ಯ. ಸ್ವತಃ ನಮಗದನ್ನ ನಮ್ಮ ಸಂಬಂಧ ಇದನ್ನ ಹೇಳುದು ಕೇಳುದು ಮಾಡೋದು ಇನ್ನೊಬ್ಬರ ಸಂಬಂಧ ಅಲ್ಲಿದ. ನಮ್ಮ ಮನಸ್ಸಿಗೆ ಇದನ್ನ ಮನವರಿಕೆ ಮಾಡ್ಕೊಡ್ಬೇಕಾಗೈತಿ. ಯಾಕೆ ಅಡ್ಡಾಡ್ತಿಲ್ಲಿ ಮನಸ್ಸ ಅಲ್ಲೇ ಇಲ್ಲಿ ನಿನ್ನೊಳಗೆ ಐತೆ ಅನ್ನೋದು. ಅದ ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನ ಅನುಭವ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು ನಾವು. ಹಠದಿಂದ ಉಪಯೋಗ ಆಗುದಿಲ್ಲ. ಹಠ ಸಾಧನೆ ಏನೈತಲ್ಲ ಪ್ರಾಣಾಯಾಮ ಬಿಗಿ ಹಿಡದೇನ ಮನಸ್ಸು ನಿಲ್ಲಿಸ್ತೇವಲ್ಲ ಅದು ಉಪಯೋಗ ಇಲ್ಲ. ಯಾಕೆ ವಾಸನಾ ಮುಗುನೇನ ಗಾಳಿ ಒಳಗಿಲ್ಲ, ಮನಸ್ಸಿನೊಳಗದವ. ಅದನ್ನ ಬಂದ್ ಮಾಡಿದ್ರೆ ಮನುಷ್ಯನ ಹರಿದಾಟ ನಿಲ್ತೈತಿ. ಕರೆ ವಾಸನ ನಾಶ ಆಗುದಿಲ್ಲ. ವಿಚಾರದಿಂದ ವಾಸನೆಗಳನ್ನ ನಾಶ ಮಾಡ್ಕೊಂಡಾಗ ಶಾಶ್ವತ ಪರಿಹಾರ ನಿನಗೆ. ಮತ್ತು ಪ್ರಸಂಗ ಬಂದಾಗ ಜಿಗದ್ ಹೋಗುದನ ಅದು ವಾಸನಾ ನಾಶ ಆಗ್ಲಿಲ್ಲ ಅಂದ್ರೆ. ಬಹಿರಂಗದ ವಸ್ತುಗಳಲ್ಲಿ ಆನಂದ ಜರ್ ಇದ್ದಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಬಹಿರಂಗದಲ್ಲಿ ಇಲ್ಲದು, ಅಂತರಂಗದಲ್ಲಿ ಅದು. ದಿನನಿತ್ಯ ನಾವು ಎಲ್ಲಿ ಅನುಭವ ಮಾಡ್ತೇವೆ ಅಂದ್ರೆ ನಿಮ್ಮೊಳಗೆ ನೀವು ಅನುಭವ ಮಾಡಿದ್ದದು ಆನಂದದ ಅನುಭೂತಿ. ಆನಂದ ಅನಿಸ್ತದೆ ಅಲ್ಲಿ ವಿಷಯ ವಸ್ತುಗಳ ನೆನಪಿಸುವುದ ಇಲ್ಲ. ಅಲ್ಲಿ ಆನಂದವನ್ನು ಕಂಡಾಗ ಬುದ್ಧಿ ಯಾವಾಗ ನಿಶ್ಚಲ ಆಕೈತಿ ಯಾವಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತೈತಿ ತನ್ನಲ್ಲೇ ಐತಿ ಅನ್ನೋದು. ಬುದ್ಧಿ ಸತ್ವ ಪ್ರಧಾನ ಆಗ್ಬೇಕು ನೋಡ್ರಿ. ಸತ್ವಾತ್ ಸಂಜೆ ಐತೆ ಜ್ಞಾನಂ ಅಂತ. ಯಾವ ಜ್ಞಾನ? ಆತ್ಮಜ್ಞಾನ. ನಿನ್ನ ಜ್ಞಾನ ನಿನಗಾಗಬೇಕಾದ್ರೆ ಬುದ್ಧಿ ಸತ್ವ ಪ್ರಧಾನ ಆದಾಗ. ರಜೋ ಪ್ರಧಾನ ತಮೋ ಪ್ರಧಾನ ಇತ್ತಂದ್ರೆ ಅದ ಅನುಭವಕ್ಕೆ ಬರುದಿಲ್ಲ ನಮ್ಗೆ. ಹಂಗಾರೆ ಬುದ್ಧಿ ಸತ್ವ ಪ್ರಧಾನ ಆಗ್ಬೇಕಾದ್ರೆ ಅಂತ ಒಂದು ಹವಾ, ವಾತಾವರಣ ಶುದ್ಧ ಹವಾ, ದೂಷಿತ ಕಲುಷಿತ ಹವಾ ಇದ್ರು ಬುದ್ಧಿ ಅದು ಕಲುಷಿತ ಆಕೈತಿ, ಸತ್ವ ಪ್ರಧಾನ ಆಗುದಿಲ್ಲ. ಅಲ್ಲಿ ಉತ್ತಮವಾದಂತ ಒಂದು ಅಂತ ಸಾತ್ವಿಕ ಆಹಾರ ಅಂತ ಒಂದು ಹವಾಮಾನ ಶುದ್ಧ ಹವಾ ಬೇಕು ನಮ್ಗೆ. ಅಂದಾಗ ಬುದ್ಧಿ ಕಲುಷಿತ ಆಗುದಿಲ್ಲ, ಸತ್ವ ಪ್ರಧಾನ ಆಕೈತಿ, ಅವಾಗಿದ ಅನುಭವ ಬರ್ತೈತಿ. ಅದಕ್ಕೆ ಹವಾ ಮುಖ್ಯ ಅಂತಿದ್ರು ಅಜ್ಜವ್ರು. ಅಂತ ವಿಹಾರ ಒಳ್ಳೆಯ ಹವಾಮಾನ ವಾತಾವರಣ ಬೇಕು, ಶುದ್ಧ ಹವಾ ಬೇಕು. ಯುಕ್ತಾಹಾರ ವಿಹಾರಶ್ಯ ಅಂದ
ಏನ್ ಅಂದಾಗ ಅಂತಃಕರಣ ಪರಿಶುದ್ಧಿ ಆಕೈತಿ ನಮ್ಗೆ. ಅವಾಗ ಅನುಭವ ಬರ್ತೈತಿ. ನಾವು ಮುಂಜೆಯಿಂದ ಸಂಜೆ ತನಕ ತಲೆ ಕೆಡ್ಸೋ ದಂಧೆದಾಗ ಅಡ್ಡಾಡ್ತೇವೆ. ನಿನ್ನ ಬುದ್ಧಿ ಸತ್ವ ಪ್ರಧಾನ ಆಗಂದ್ರೆ ಹೆಂಗ ಆಗ್ಬೇಕು ಹೇಳ್ರಿ? ಆ ಎಂತದ್ರಾಗ ಐತಿ ನಿನ್ನ ಎಲ್ಲ ಲಕ್ ಎಲ್ಲ ಇದ್ರಾಗ ಐತಿ. ಹೊರಗನ ಓಡ್ಯಾಡ್ತೈತಿ ಹಂಗ. ನಿಶ್ಚಿಂತನ ಆಗಬೇಕಂತಿ ಬಹು ದುಶ್ಚಿಂತೆ ಒಳಗೆ ನೀ ಕುಂತಿ. ಚಿಂತೆ ಹಚ್ಚುದ್ರಾಗ ಇದೀನಿ ನೀನು. ಹೌದಿಲ್ಲ? ಜಗತ್ತಿನ ನೆನಪೆಲ್ಲ ಚಿಂತೆ ಹಚ್ತೈತಿಲ್ಲ, ಬಾಳೆದ ನೆನಪು. ನಿಶ್ಚಿಂತ ಆಗಿರಾಕ್ ಬರ್ತೈತೇನ ಬಾಳೆದ್ ನೆನಪು ಮ್ಯಾಗ ಇದ್ದವಂಗ? ಏನ್ ಲಾಭ ಐತಿ ನಿನಗ ಅದ್ರ ಬಾಳೆದ್ ನೆನಪು ಮಾಡಿ 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 ಮುದುಕಾಗೋ ಮಠ ಮಾಡಿದಿಲ್ಲ ನಾವು. ಏನ್ ಲಾಭ ಮಾಡ್ಕೊಂಡೆ? ಇನ್ನೂ ನಿನಗ ಹೊಳಿವಲ್ದ ಇದು. ಎಲ್ಲ ಕತಿ ಮುಗಿಯಾಕ ಬಂದ್ರು. ಯಾವ ನಮಗ ಪ್ರಬಲ ಬಂಧಕದವ ಅವನು ಗಳಸಾಕ್ ಹೊಂಟೇವಿ ನಾವು. ಕಾಯಂ ದುಃಖ ಕೊಡೋದು ನಾವು ಅದನ್ನ ಬೇಡ್ಕೋತೇವೆ ನಾವು. ಇವನ್ ಬೇಡ್ತೀವಿ ಕಾಮಿನಿ ಕಾಂಚನ ಕನಕ ಕಾಂತ, ಇವನ್ ಗಳಸಾಕ್ ಹೊಂಟೀವಿ ನಾವು. ಹೆಣ್ಣು ಗಂಡು ಅದಿಲ್ಲ, ದುಡ್ಡು ಬಂಗಾರ ಇವು ಸುಖ ಕೊಡ್ತಾವ. ಅವಂಗಾರ ಯಾ ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖದಿಂದ ಇರ್ತಿದ್ರು. ಯಾರಿಗೆ ಸುಖ ಕೊಟ್ಟಾವ ಹೇಳು? ಇನ್ನೂ ಕೊಡ್ತಾವನು ಬುದ್ಧಿ ಐತಿ ನಮ್ಗೆ, ಅದ್ರ ಲೋಪ ಆಗ್ಬೇಕು ನೋಡ್ರಿ. ಈಗ ಯಾವ ಸುಖರೂಪ ಅಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆದಾಗ ಅದರಿಂದ ವಿಮುಖ ಹಾಕನ್ ವೈರಾಗ್ಯ ಬರ್ತದೆ. ಹೆಣ್ಣು ಗಂಡು ಬಾಳೆ ಮಾಡೋದಕ್ಕಂತ ಬಂದ ಜನ್ಮ ಜನ್ಮಾಂತರದ ಬಂದದ್ದೈತಿ. ಇದು ಒಂದ ಜನ್ಮ ಅಲ್ಲ. ಅದನ್ನ ಯಾರಿಗೂ ಕಲಿಸೋದು ಅವಶ್ಯಕತೆನೂ ಇಲ್ಲ. ಅದನ್ನ ಮಾಡ್ಕೊಂತ ಬಂದೈತಿ. ಅದರಿಂದ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಹೆಣ್ಣು ಗಂಡಿನಿಂದ ಸುಖ ಹೊಂದಿದವ್ರು. ಹೆಣ್ಣಿಗೆ ಗಂಡು ಸುಖ ಕೊಡ್ತೈತಿ, ಗಂಡಿಗೆ ಹೆಣ್ಣು ಸುಖ ಕೊಡ್ತೈತಿ ಅನ್ನೋದು ಒಂದು ಭ್ರಮ ಆಗೈತಿ. ಅತಿ ದೊಡ್ಡ ಮೂಢ ನಂಬಿಕೆ ಇದಂದ. ಅದು ಸುಖ ಕೊಟ್ಟಿದ್ರೆ ಅದಕ್ಕೆ ಯಾಕೆ ಸುಖ ಆಗಿಲ್ಲ? ಹೆಣ್ಣಿನ ದೇಹದಾಗ ಸುಖ ಇದ್ರೆ ಹೆಣ್ಣು ಶರೀರ ಧಾರಣ ಮಾಡಿದ ಆಕೆಗೆ ಯಾಕೆ ಸುಖ ಸಿಕ್ಕಿಲ್ಲ? ಗಂಡಿನ ಶರೀರದಾಗ ಸುಖ ಇದ್ರೆ ಗಂಡ ಶರೀರ ಧಾರಣ ಮಾಡಿದವಾಗ ಯಾಕೆ ಸುಖ ಸಿಕ್ಕಿಲ್ಲ? ಅದು ಸುಖರೂಪ ಆಗಿದ್ರೆ ಅದನ್ನ ಧಾರಣ ಮಾಡಿದವ್ರು ಆರಾಮ ಇರ್ಬೇಕಾಗಿತ್ತಲ್ಲ. ಅದಕ್ಕೆ ಇದು ಕೊಡ್ತೈತಿ, ಇದಕ್ಕೆ ಆದ್ ಕೊಡ್ತೈತಿ ಅಂತ ಭ್ರಮ ಆಗೈತಿ. ಇನ್ನು ಭಾವನಾದ ಕಲ್ಪನಾ ಮಾಡಿಸ್ಕೊಂತ ಭಾವಿಸ್ಕೊಂಡು ಕೂತ ಅಲ್ಲ. ಅದು ನೀನು ಭಾವನೆಗಳೆಲ್ಲ ಕೈ ಬಿಟ್ಟು ಯಥಾರ್ಥ ಜ್ಞಾನ ಮಾಡ್ಕೊ. ಕಲ್ಪನಾ ಎಲ್ಲ ಸರಿಸಿ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿಜದ ಎಚ್ಚರ ಆಕೈತಿ ನಿನಗೆ. ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ತ್ಯಾಗ ಜೀವನ ಕಲಿಸ್ಬೇಕು, ಏನು ರಾಗ ರಂಜನಾದಿಗಳನ್ನು ಕಲಿಸ್ಬೇಕು? ಇವುಗಳ ಬೆನ್ನ ಹತ್ತೆ ಜೀವನ ಹಾಳು ಮಾಡ್ಕೊಂಡಿನಿ. ವ್ಯರ್ಥ ಆತಲ್ಲೋ ನಿನ್ನ ಜೀವನ ಎಲ್ಲ ವಿಷಯಗಳ ಬೆನ್ನ ಹತ್ತಿ. ಅದ್ರ ಮ್ಯಾಗ ಆಸಕ್ತಿ. ಶರೀರ ಬಿಡು ಮುಂದೆ ಅದ ಹಪಾಪಿಯಾಗಿ ಶರೀರ ಬಿಡ್ತಾನ, ಮತ್ತೆ ಅದಾಗಿ ಬಿಡ್ತಾನ. ಅದ್ರ ಬೆನ್ನ ಹತ್ತಿ ತಿರುಗೋದಾಕೈತಿ. ಸರ್ವ ಪರಿಗ್ರಹ ಭೋಗ ತ್ಯಾಗ ಕಶ್ಯ ಸುಖಂನ ಕರೋತಿ ವಿರಾಗ ಅಂತ. ಎಲ್ಲ ಭೋಗಗಳ ತ್ಯಾಗದ ವೈರಾಗ್ಯ ಯಾರಿಗೆ ಸುಖವನ್ನು ಕೊಡ್ಲಾರ? ಇಷ್ಟು ದಿವಸ ಬಾಳೆ ಮಾಡ್ಕೊಂತ ಬಂದ್ರಿ, ವಿಷಯಗಳನ್ನು ಗಳಿಸೋದು, ವಿಷಯ ಭೋಗಿಸೋದು ಮಾಡ್ಕೊಂತ ಬಂದ್ರಿ. ಅದ್ರಾಗ ನಿಮ್ಗೆ ಬೇಕಾದದ್ದು ಏನಾರ ಸಿಕ್ತೇನೋ ಅಂದ್ರೆ ಸಿಕ್ಕತೇನೋ ಯಾರ ಹೇಳ್ರಿ? ಯಾರು ಆರಾಮದಿರಿಪ್ಪ? ಇಷ್ಟೆಲ್ಲ ಮಾಡಿ ಏನ್ ಮಾಡೋದೆಲ್ಲ ಮಾಡಿದಿಪ್ಪ ಆರಾಮಿರ್ಬೇಕಂತ. ಆರಾಮದಿಯಾ? ಮಾಡ್ಬೇಕನ್ನೋದು ಏನು ಉಳಿಲಿಲ್ಲ. ಏನು ಅದರಿಂದ ಏನೂ ಲಾಭ ಇಲ್ಲ. ನಿಂದ ಇದೇ ಕ್ರಮದೊಳಗೆ ನಾವು ಹೊರಟ್ರೆ ಎಂದು ಸುಖ ಹೊಂದೋದು ಹೇಳ್ರಿ? ಇದು ಸುಖದ ದಾರಿ ಅಲ್ಲ, ಇದು ಮತ್ತು ನಿರಂತರ ದುಃಖ ಕೊಡ್ತೈತಿ ಅಂತ ಅದರಿಂದ ಹಿಂತಿರುಗುದು ಯಾವಾಗ ನೀನು? ಇದು ಸುಖದಾಯಕವಾದದ್ದು, ದುಃಖದಾಯಕ ವಿಚಾರದಿಂದ ನಾವು ಅದನ್ನ ಇದಕ್ಕೆ ಸರಿಸ್ಬೇಕು. ಅದ್ರಾಗ ಏನೂ ಲಾಭ ಇಲ್ಲ ಅಂತ. ನಾವು ಮಾಡಿದ ಕರ್ಮದ ದಾಖಲಾತಿ ಇರ್ತದ್ರಿ. ಏನ್ ಮಾಡಿರ್ತೇವೆ ಅದನ್ನ ನಾವು ಉಂಡತಿರ್ಬೇಕು. ವಿವೇಕ ವಿಚಾರ ಇಲ್ಲ. ಏನಾರು ಮಾಡಿದ್ರೆ ಅದರ ಪಶ್ಚಾತ್ತಾಪ ಪಡಬೇಕು. ಪುಣ್ಯ ಮಾಡೋಂಗಿಲ್ಲ ಅಂತ ಪುಣ್ಯದ ಫಲಹಾರ ಬೇಕಂತ.
ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರ್ವಂತಿ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರ್ವಂತಿ ಅಂತ. ಪಾಪ ಮಾಡೋದು ಬಿಡಾಕವಲ್ಲ, ಪಾಪದ ಫಲ ಬ್ಯಾಡ ಅಂತಾನ, ಹೌದಿಲ್ಲ? ಪುಣ್ಯ ಮಾಡಾಕವಲ್ಲ, ಪುಣ್ಯದ ಫಲ ಬೇಕಂತಾನ. ಏನಿಗೆ ಸಾಧ್ಯ ಆಗ್ಬೇಕು? ಅದಕ್ಕೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿಪ ಅಂದ್ರೆ ನಿನಗೆ ಹಿತ ಅದ. ಎದ್ರೊಳಗೆ ಹಿತ ಅದ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗ. ಇದ ತಪಸ್ಸು. ಇನ್ನೊಬ್ಬರಿಗೆ ಹಿತ ಮಾಡೋದ ತಪಸ್ಸು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಏನ್ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತಿಳಿದ ಕರ್ಣದಲ್ಲಿ ಅಂತ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇದನ್ನ ಮಾಡ್ಬೇಕು. ಅಂದಾಗ ನಮಗಿದ್ರ ಲಾಭ ತಗೊಳಕ್ ಬರ್ತೈತಿ. ಹಂಗ ನಮಗೆ ಬಾ ಅಂದ್ರೆ ಎಲ್ಲಿಂದ ಬರ್ಬೇಕ್ರಿ ಇದು? ಇನ್ನೊಬ್ರು ಕೂಡ ನೀ ಚಲೋತಾಗ ನಡ್ಕೊಂಡ್ರ ಅವ್ರು ನೀನು ಚಲೋತಾಗ ನಡ್ಕೋತಾರ. ನೀ ಹೆಂಗ್ ನಡ್ಕೋಬೇಕಂತ ನೋಡಿ ಇನ್ನೊಬ್ರು ಕೂಡ ಹಂಗ ನೀ ಅವ್ರ ಕೂಡ ನಡ್ಕೋ. ನಿನಗೆ ಗೌರವ ಬೇಕಂದ್ರೆ ಅವ್ರಿಗೆ ಗೌರವ ಕೊಡು, ಹೌದಿಲ್ಲ? ಕೊಡೋಂಗಿಲ್ಲ, ನಾನಾ ಶ್ರೇಷ್ಠ ಅಂತ, ನನ್ನಂಗ ಯಾವ ನಾನು, ಅದೇನ್ ಮಾಡೋದು ಬಿಡಂತ. ಯಾಕ್ರೆ ಯಾರನ್ನು ಕೇಳ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡಿ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂತ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಇದನ್ನ ಎಲ್ಲಾ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸಬೇಕು ಅಂತ. ಈ ಸಂಸ್ಕಾರ ಗಟ್ಟಿ ಆತಂದ್ರೆ ನೀನು ಜೀವನ ಸುಖಕರ ಆಕೈತಿ. ಅದನ್ನ ನಾವು ಮಾಡೋದಿಲ್ಲ, ನಾವು ಹೀಯಾಳಿಸ್ತೇವೆ ಇನ್ನೊಬ್ಬರು ಇದ್ರ ಬಗ್ಗೆ, ಅವ್ ಹಂಗದ ನೀವು ಅವು ಕೇಳದಿಂದ ಅವು ಅದ ಭಾವ ಬಂದ್ಬಿಡ್ತೈತಿ ಅವಕ್ಕ. ಇನ್ನೊಬ್ಬರು ದೋಷ ನಾವು ನೋಡಲಿ, ಇನ್ನೊಬ್ಬರು ಮಾತು ಕೇಳಿ ಅದನ್ನ ನಾವು ನಿರ್ಣಯ ಮಾಡಬಾರ್ದು. ಇನ್ನೊಬ್ಬರು ಹೇಳುದನ್ನು ಕೇಳಿ ಅವ್ರು ಹಂಗದಾರು ಇವ್ರು ಹಿಂಗದಾರು ಅದ್ರ ಮ್ಯಾಗಿಂದ ನಾವು ನಿರ್ಣಯ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂದರು. ಎಲ್ಲರಲ್ಲಿ ದೋಷ ಇರ್ತಾವ, ಅದನ್ನ ಒಳ್ಳೇದು ಇದ್ದೇ ಇರ್ತೈತಿ ಅಲ್ಲಿ, ಅದನ್ನ ಕಡಿಲಕ್ಕ, ಅದನ್ನ ನೋಡಕ್ ಹೋಗ್ಬಾರ್ದು. ದೋಷ ಇಲ್ದವ್ರು ಯಾರು ಜಗತ್ನವ್ರು? ಯಾರು ಶುದ್ಧ ಅದಾರ ಹೇಳ್ರಿ? ವಿಷಯದ ಆಶೆ ಏನ್ ಮಾಡ್ತೈತಿ, ನಮ್ಮನ್ನೆಲ್ಲ ಈನ ಕೃತಿಗಳನ್ನು ಮಾಡಕ್ ಹೆಚ್ಚೇ ಬಿಟ್ಟಿರ್ತೈತಿ ಅದು. ಯಾರು ತಪ್ಪು ಮಾಡಲೇ ಇದ್ದವ್ರು ಯಾರ್ದಾರ ಈ ಜಗತ್ನೊಳಗೆ? ಅದಕ್ಕೆ ಇನ್ನೊಬ್ಬರ ದೋಷಗಳನ್ನ ನೋಡಕ್ ಹೋಗ್ಬಾರ್ದು. ಇನ್ನೊಬ್ಬರ ದೋಷಗಳನ್ನ ನೋಡೋ ತನ್ನ ದೋಷ ಏನದ ಅನ್ನೋದು ಗೊತ್ತಾಗುದಿಲ್ಲ. ನೋಡ್ರಿ, ನೀವು ಇದನ್ನ ಮಾಡ್ತೇವೆ, ನಾವು ಶುದ್ಧದೇವ್ ಅಂತ ತಿಳ್ಕೊಂಡು ಇನ್ನೊಬ್ಬರದ ನೋಡುದು. ಇಬ್ಬರು ಕೂಡಿದ ಕೂಡಲೇ ಇನ್ನೊಬ್ಬರ ದೋಷನ ನೋಡುದು, ಅವ್ರದ ಆಡ್ಕೋದ್ ಬರೀ ಅವ್ರ ಹಂಗದಾರ ಇವ್ರು. ಅದ್ರಾಗ ಹೊತ್ತಗಳದ್ ಬಿಡ್ತೇವೆ ನಾವು. ಇನ್ನೊಬ್ಬರು ಹೊಲಸು ನಿನಗೆ ಎದಕ್ ತಗೋತೀವಿ? ಯಾಕ ಆರಾಮ್ ಇರ್ತೀವಿ, ನೀನು ಆ ಹೊಲಸು ನಿನಗೆ ಎದಕ್ ಬೇಕಾಗಿತ್ತು? ಆ ಹೊಲಸು ತಿನ್ನೋದು ಬ್ಯಾಡಪ್ಪ. ಇನ್ನು ಸರ್ಗ್ಯಾಡಕ್ ಹೋಗುದು ಅಂದ್ರೆ ಏನ್ರಿ? ಆ ಹೊಲಸು ತಿನ್ನೋದು, ಇನ್ನೊಬ್ರು ಹೊಲಸು ತಿನ್ಕೊಂತ ಹೋಗುದು. ಈ ಆತ್ಮಚಿಂತನ ಬಂದ್ ಆತಂದ್ರೆ ಅದು ಅನಾತ್ಮ ಚಿಂತನ ಅಂದ್ರೆ ಹೊಲಸು ತಿನ್ನೋದು ನಮ್ಮದು. ಇದ್ರ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ನಿರಂತರ ಇದ್ರ ಅಭ್ಯಾಸದಾಗ ನೀ ತೊಡಗಿದೆ ಅಂದ್ರೆ ಇನ್ನೊಬ್ರು ದೋಷ ನೋಡಕ್ ಅವಾಗ ಟೈಮೇ ಸಿಗುದಿಲ್ಲ. ಖಾಲಿ ಕುಂತಿ ಅಂದ್ರೆ ಇನ್ನೊಬ್ಬರು ದೋಷ ಮತ್ತೇನ್ ಮಾಡುತ್ತೆ, ಪಂಟ್ ಪಡ್ಕೊಂತ ಅಕ್ಷಿ ಕಟ್ಟಿ ಕುಂತಿ ಅಂದ್ರೆ ಅವ್ರು ಏನಾದ್ರು ಅವ್ರು ಹಿಂಗಾದ್ರೆ ಇವ್ರು ಹಿಂಗಾದ್ರು ಬರೇ ಇದ ವ್ಯವಸ್ಥೆ. ಮತ್ತೇನೈತಿ ನಿನ್ನ ಹೊಲಸು ಮಾಡ್ಕೋತಿಲ್ಲ. ಆ ಹೊಲಸು ತಗೊಂಡು ನಿನ್ನ ಮನಸ್ಸಿನಾಗ ಹಾಕೋದ್ ಕೆಲಸ ಏನೈತಿಪಾ? ಯಾಕ್ರಿ ಬ್ಯಾಡ? ಅದನ್ನ ಮೊದಲೇ ಅದರ ಬಗ್ಗೆ ನಾವು ಉದಾಸೀನ ಆಗ್ಬಿಡು. ಯಾರ ದೋಷವನ್ನು ನೋಡಕ್ ಹೋಗ್ಬಾರ್ದು. ಅದೇ ಅದಕ್ಕೆ ಬೇಕಾಗಿತ್ತು, ಇನ್ನೊಬ್ಬರ ದೋಷಗಳನ್ನು ಇನ್ನೊಬ್ಬರು ಸ್ವಚ್ಛ ಮಾಡೋದು. ಅವಕ್ಕ ಹಂದಿ ಅಂತಾರ, ಹೊಲಸು ತಿನ್ನುವಂತವು. ಹಂದಿ ಇರಬೇಕು ಹಸನ ಆಗುದು, ಓಣಿ ಹಸನ ಆಕತಿ ಅಂತ. ನಿಂದಕರಿರಬೇಕು ಅಂತ, ಅದಲ್ಲ? ಎಲ್ಲ ಓಣಿ ಹಸನ ಮಾಡ್ತಾವಲ್ಲ, ಎಲ್ಲಾರ ದೋಷ ತಿಂದು ಬಿಡ್ತಾರ ಅವರು. ಬಾಯಿಲೆ ತೆಗೆದು ಹೋಗಿತೇನೆ ಹೊಲಸದನ್ನು ಇನ್ನೊಬ್ಬರದು. ನಾಲಿಗೆ ಹೆಚ್ಚೆ ತಾಯಿ ಕೂಸಿನ ಮಲವನ್ನ ಹಾಳೆರ ಹಸ್ತಾಳು, ಸೆಗಣಿರ ಹೆಚ್ಚರ ತೆಗೆದು ಹೋಗಿತಾಳ. ನೀ ನಾಲಿಗೆ ಹೆಚ್ಚಿ ಹೋಗಿತಿಯಲ್ಲ ತೆಗೆದ ಹೊಲಸು, ಅದಲ್ಲ? ಅದಕ್ಕೆ ದುರಿತದಳು ಅಧಿಕವಾಗುವುದು ಪರನಿಂದೆ ಅಂತ. ಬಾಯಿ ಮಾತಾಡಿದ್ರೆ ದೋಷ ಬರ್ತೈತಿ ನಿನಗೆ. ಇನ್ನೊಬ್ಬರು ದೋಷಗಳನ್ನು ಮಾತಾಡಕ್ ಹೋಗ್ಬಾರ್ದು. ರಾಮತೀರ್ಥರು ಅಂತಿದ್ರಂತೆ, ಯಾರ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಹುಷಾರ್, ದೇವ್ರ ಗಂಟೆ ಬಾರ್ಲಿಕ್ಕೆ ಹತ್ತದ ಅಂತಿದ್ರಂತ.
ಅಂತಿದ್ರಂತವ್ರು. ಯಾಕಡೆ ದೇವ್ರ ಗಂಟಿ ಬಾರ್ಸಾಕತೈತಿ ಅಂದ ಹುಷಾರಿ ಅಂತ. ಇನ್ನೊಬ್ಬರಿಗೆ ಗುಣದೋಷ ಯಾರ ಆಡ್ಕೊಳ್ಳೋದು ಮಾಡಾಕತ್ತ ಜಿಗ್ ಖಬರ್ಗೆಟ್ಟು ಮಾತಾಡ್ತಿರ್ತೇವೆ ನಾವು. ನೋಡ್ರಿ ನೀವು ಅದ್ರಾಗ ವೇಳೆ ಏನು ದೊಡ್ಡ ಇದರ ಇನ್ನೊಬ್ಬರ ದೋಷಗಳನ್ನು ಅದರಾಗ ಅವ್ರು ಹುಷಾರ್ ದೇವ್ರ ಗಂಟಿ ಬಾರ್ಸ್ಲಿಕ್ಕತ್ತದ ಎಚ್ಚರ ಅಂತ. ದಾಖಲಾತಿ ಆಕೈತಿ ಎಲ್ಲ ನಿನಗ ಬರ್ತೈತಿ ಅದ ಜಮಾ. ಆ ದೋಷ ಎಲ್ಲ ನಿನಗ ಬರ್ತೈತಿ, ಯಾಕೆ ತಗೋತಿ ಅದನ್ನ ಅಂತ ಎಚ್ಚರಿಕೆ ಕೊಡ್ತಿದ್ರು. ಎದಕ್ ಬೇಕಾಗೈತಿ? ನಿನಗ್ ಬೇಕಾದ ನಿನ್ನ ಕೆಲಸ ಅಲ್ಲದು. ಅವ್ರು ಮಾಡಿದ್ದವ್ರು ಅಂತಾರ, ನಿನಗೆ ಎದಕ್ ಬೇಕಾಗೈತಿ? ಅದು ನಿನ್ನ ಕೆಲಸ ಅಲ್ಲ. ಇನ್ನೊಬ್ಬರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಪುದೇ ಚಂದ. ಬೇಕಾದಂತ ಪಾಪಿ ಅದನ್ನು ಮರ್ತು ಬಿಡವನೆಲ್ಲ, ಅವನು ಒಳ್ಳೇದನ್ನ ನೋಡು. ಇದನ್ನು ನಾವು ಕಲಿಬೇಕಾಗೈತಿ. ಅಂದಾಗ ನಮ್ಮ ಅಭಿವೃದ್ಧಿ ಆಕೈತಿ, ಎಂದೂ ಉದ್ಧಾರ ಆಗುದಿಲ್ಲ. ಇನ್ನೊಬ್ಬರು ದೋಷಗಳನ್ನ ನಾಳೆ ಮಾಡವಂಗ, ದೋಷ ನೋಡವಂಗ ಏನಾಕೈತಿ, ಅವ ಎಂದೂ ಮಣಿತನೂ ಹಾಳಾಗೋಗ್ತೈತಿ. ಏನ್ ಪರನಿಂದೆ ಗ್ರಹಕ್ಷಯ, ಯತಿ ನಿಂದೆ ಕುಲಕ್ಷಯ ಅಂತ. ನೀನು ವಂಶನ ಹಾಳಾಗೋಗ್ತೈತಿ. ಇನ್ನೊಬ್ಬರು ಅವ್ರು ಹಂಗದಾರ ಇವ್ರು ಹಿಂಗದಾರ ಅಂತಂದ್ರೆ ನೀನು ಮನಿನ ಉದ್ಧಾರ ಆಗುದಿಲ್ಲ ನಿಂದ. ಯಾಕೆ ಮಣಿತಾನ ನಮ್ಮ ಹಿಂಗಾಗತ್ತವ? ಇನ್ನೊಬ್ಬರು ದೋಷ ನೋಡ್ಕೊಂತ ಆಗ್ತದೆ. ಮಣಿತಾನ ಯಾಕೆ ಏಳಿಗೆ ಆಗುವಲ್ವ ಅಂದ್ರೆ ಇನ್ನೊಬ್ಬರು ದೋಷ ನೋಡೋರು. ಬರೀ ಕೆಲಸ ಮುಗಿತ ಯಾರ ಮನಿಗೆ ಬಂದ್ ಕೂಲೆ ಪಂಟ ಬಿಡಾಕ್ ಚಾಲು, ಅವ್ರ ಸುದ್ದಿ ಇವ್ರ ಸುದ್ದಿ. ಹೌದಿಲ್ಲ? ಇದ್ರಾಗ ಹಾರೆ ಮಾಡೋ ಸಹಿತ ಮರ್ತು ಬಿಡ್ತಾರ ಅವ್ರೆಲ್ಲಾ ಬಿಟ್ಟ. ಹೌದಿಲ್ಲ? ಆ ಒಲಿ ಮ್ಯಾಗ ಇಟ್ಟು ಬಂದೇನೆ ಏನು ಅನ್ನೋದು ಖಬರ್ ಇಲ್ಲ. ಹೌದಿಲ್ಲ? ಅದೆಲ್ಲ ಉಕ್ಕಿ ಹಾಳಾಗಿ ಹೋಗಿರ್ತೈತಿ. ಅದು ಸುದ್ದಿ ತೆಗದ್ರ ತೀರ್ತ್ ನೋಡ, ಎದ್ದ ಹೋಗುದಿಲ್ಲ ಅವರು. ಮನುಷ್ಯನ ಸ್ವಭಾವ ಹೆಂಗ ಐತಿ, ಇನ್ನೊಬ್ಬರು ದೋಷಗಳನ್ನ ಎಣಸು ತೆಗದ್ರ ಸುದ್ದಿ ಕುಂತ ಬಿಡ್ತಾರಂಗ. ಬಾಳ ಚಲೋದಿದ್ರೆ ಅಲ್ಲಿ ಕುಂಡ್ರದಿಲ್ಲ. ಹೌದಿಲ್ಲ? ಖಬರ್ಗೆಟ್ಟು ಕುಂಡಿರ್ತೇವೆ ನಾವು. ಅದಕ್ಕೆ ಆ ಚಾಳಿ ಬಿಡ್ರಿ, ಒಳ್ಳೇದನ್ನ ನೋಡ್ರಿ ಅಂತ. ನಿದ್ದೆ ಬರಕತ್ತಿ ಬಿಡ್ತೈತಿ. ನಿದ್ದೆ ಬರ್ತೈತಿ. ಅದನ್ನ ಕೇಳಲಾರೆಪ ಕರ್ಣ ಇದನ್ನ ಕರೆಯುವ ವಾರ್ತೆ ಅಂತ. ಕೆಟ್ಟದ್ದನ್ನು ಅಷ್ಟ ಕೇಳುದು. ಹೌದಿಲ್ಲ? ಅದು ಕೆಟ್ಟ ಅನಿಸ್ತೈತಿ, ಇಷ್ಟ ಅನಿಸ್ತೈತಿ ನಮಗಿದು. ಅದಕ್ಕೆ ಒಳ್ಳೆಯ ಮಾತು, ಒಳ್ಳೆಯ ಭಾವನೆಗಳು ನಿನ್ನಲ್ಲಿ ಜಾಗೃತ ಅವಕಾರ. ಇಂಥ ವಾತಾವರಣ ಸಂಘ ಬೇಕು ನಿನಗೆ. ಇಂತಹ ವಿಚಾರಗಳನ್ನ ಮೇಲಿಂದ ಮೇಲೆ ಕೇಳೋದ್ರಿಂದ ನಮ್ಮಲ್ಲಿ ಅಭ್ಯಾಸ ಶುರು ಆಕೈತಿ. ಅಂತ ವಿಚಾರ ಅಲ್ಲಿ ಯಾರು ಹೇಳಾರ, ನೀನು ಎಚ್ಚರಗೊಳಿಸೋರು ಯಾರು ಹೇಳ? ನೀನು ಜಡ ಬುದ್ಧಿ ಜಡ ಸಂಘದಾಗಿದ ನೆನಪಿ ತಂದು ಕೂಡ ಅವ್ರು ಯಾರು? ನೀನು ಅದಕ್ಕೆ ಬಿದ್ದಿಯ ಬೇ ಮುದುಕಿ ಅಂತ ಅದಕ್ಕೆ ಹೇಳ್ಯಾರ ಶರೀಫ್ರವ್ರು. ಇದ್ರಾಗ ಬಿದ್ದೆ ಅಂದ್ರೆ ಇನ್ನೊಬ್ಬರನ್ನ ಆಡ್ಕೊಳ್ಳೋದ್ರಾಗ ಬ್ಯಾಡಪ್ಪ, ಇನ್ನು ನೀ ಬಾಳ ವಯಸ್ಸು ಹೋಗ್ಯಾವ, ಇನ್ನು ಬ್ಯಾಡ ಇನ್ನ ಅಂತ ಹೇಳ್ಯಾರ. ಏನ್ ವಿಷಯದ ವ್ಯಾಮೋಹದಾಗ ಬೀಳ್ಬೇಡ ಇನ್ನಂತ. ಇದರಿಂದ ಪಾರಾಗು ದಾರಿ ನೋಡ್ಕೋ. ಇನ್ನು ಉಪ್ಪಿನ ಕಾಲು ಬಂದದ, ಇದರಿಂದ ಹೆಂಗ ಪಾರಾದೇವಪ್ಪ? ಇನ್ನ ಬಾಳ ದಿನ ಇನ್ನು ಉಳಿದಿನ ಅಷ್ಟ ಅದಾವು. ಇದರಿಂದ ಹೆಂಗ ಪಾರಾಗುವ ದಾರಿ ನೋಡ್ಕೋ. ಇದು ಸುಖದಾಯಕವಾದ ದಾರಿ ಯಾವ್ದೈತಿ, ದುಃಖದಾಯಕ ಆದದ್ದು ಯಾವ್ದು ಅನ್ನೋದು ವಿಚಾರ ಮಾಡು. ಹೆಚ್ಚು ವೇಳೆನ ನಾವು ಆಯುಷ್ಯದ ವೇಳೆನ ಇದ್ರೊಳಗೆ ಕಳೆದ್ರೆ ಏನಾರ ಈ ಸಂಸ್ಕಾರ ಗಟ್ಟಿಕತಿ. ಇಲ್ಲ ಮತ್ತು ಹೀನ ಸಂಸ್ಕಾರ ಜಡ ಬುದ್ಧಿ ಜಡ ಸಂಘದೊಳಗೆ ಕಳೆದ ಅಂದ್ರೆ ಹೀನ ಸ್ಥಿತಿನ ಬರ್ತೈತಿ ನಿನಗೆ. ಎರಡನೇದವ್ರಿಗೆ ಸಂತೋಷಗೊಳಿಸೋ ಭಾವ ಇಟ್ಕೊಂಡು ನಾವು ನಡಿಲಿಕ್ಕೆ ಎತ್ತಿದ್ರೆ ಎರಡನೇದವ್ರ ಪೀಡಾ ಕೊಡೋ ಭಾವನೆ ಬರುದು ನಮ್ಗೆ. ಈ ಪ್ರಕಾರ ಮಾಡಿದ್ರೆ ನಮ್ಮ ಅಂತಃಕರಣ ಸ್ವಚ್ಛಗೈತಿ. ಕರ್ಮಗಳಲ್ಲಿ ಕಾಮನೆ ಭಾವನೆಗಳನ್ನು ಇಡಬೇಡಿರಿ. ಏನ್ ಮಾಡುವಂತೆ ಮಾಡ, ಅದರ ಫಲಾಪೇಕ್ಷೆಯನ್ನು ಅಪೇಕ್ಷೆ ಮಾಡಕ್ ಹೋಗೋಣ. ಏನ್ ವಿಷಯ ವಸ್ತುಗಳು ನಿನಗೆ ಆಮಂತ್ರಣ ಕೊಟ್ಟಿದ್ದು ನಾವು ಸುಖ ಕೊಡ್ತೇವಂತ ನಿನಗೆ ಏನ್ ಹೇಳಿದ್ಲೇನ? ನಾ ಸುಖ ಕೊಡ್ತೇನೆ ಬಾ ಅಂತ. ಗಂಡ ಕರೆದಿದ್ದ ನಿನ್ನ, ಮಕ್ಕಳು ಕರೆದಿದ್ವು ಹೇಳಿದ್ವು ನಿನಗೆ ನಮ್ಮನ್ನ ಅಡಿ ಸುಖ ಕೊಡ್ತೇವಂತ. ನಾವು ಅವುಗಳಲ್ಲಿ ಸುಖ ಐತೆ ಅಂತ ಕಲ್ಪಿಸ್ಕೊಂಡು ಅವುಗಳು ಬೆನ್ನು ಹತ್ತೀವಿ.
ಹೌದಿಲ್ಲ? ನೀನ ತಿಳ್ಕೊಂಡಿ ಅದ್ರಾಗ ಸುಖ ಸಿಗ್ತದೆ. ನಿಜವಾಗಿ ಹೌದನ ಸುಖ ಕೊಟ್ಟಾವನ ಹಂಗಾರಂದ್ರ ಆ ಸುಖ ಸಿಕ್ಕೈತೆ ನಿನಗಂದ್ರೆ ಎಲ್ಲಿ ನಿರಾಶನ, ಎಲ್ಲಿ ಸುಖಾರಿ, ಎಲ್ಲಿ ಇಲ್ಲ ಇಲ್ಲ. ನಿನ್ನ ತಪ್ಪು ತಿಳುವಳಿಕೆಯಿಂದ ಅವುಗಳು ಬೆನ್ನ ಹತ್ತಿ ಸಮಾಧಾನ ಕಳ್ಕೊಂಡಿಲ್ಲ. ಪರಿಪೂರ್ಣ ಶಾಂತಿಯನ್ನು ಕೊಡುವ ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಮನೆಯಲ್ಲಿ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ಐತೆ ನಿಮ್ಗೆ ಮನೆ ಬಿಟ್ಟು ಹೋಗುವಷ್ಟು ಧೈರ್ಯ? ಬೇಕಲ್ಲ. ಹಂಗ ಒಂದು ಉತ್ಕಟ ಇತ್ತ ಜನ್ಮ ಜನ್ಮಾಂತರದಿಂದ ಬಂದದ್ದಿದ್ರೆ ಬರ್ತೈತೆ. ಅದು ಯಾರು ಬಿಡೇ ಇಲ್ಲೇ ಇರಾಕ್ ಬರ್ತೈತೆ ನಮ್ಗೆ. ಜಗತ್ತಿನ ಹಂಗ ಬೇಡ. ಏನ್ ಹಂಗ ಬದುಕೋ ಧೈರ್ಯ, ಆತ್ಮವಿಶ್ವಾಸ, ತನ್ನಲ್ಲಿ ತನಗೆ ವಿಶ್ವಾಸ ಇದ್ರೆ ಆ ಭಾವದಲ್ಲಿ ಮನಸ್ಸು ನೆಲೆ ನಿತ್ತಂದ್ರೆ ಯಾರು ಹಂಗನೂ ಇಲ್ದಂಗ ಇರಾಕ್ ಬರ್ತದೆ. ಏನ್ ಕಾಮನ ಎದುರಿಗೆ ಅನ್ಯ ವಿಚಾರ ಬರ್ಕೊಡ್ದನ ಇಲ್ಲ. ಅದು ಕಾಮಾತುರಾಣಂ ನ ಭಯಂ ಲಜ್ಜ ಅಂತ. ಅವಾಗ ಹೆದರಿಕೆನೂ ಇಲ್ಲ, ನಾಚಿಕೆನೂ ಇರುದಿಲ್ಲ. ಏನ್ ಮನದ ಸಮಸ್ಯೆಗಳನ್ನೆಲ್ಲ ಕೈಬಿಟ್ಟು ತೀವ್ರ ಕರ್ಮಗಳನ್ನು ತ್ಯಜಿಸಿರಿ. ಹೌದು, ಏನಾರ ಮಾಡಿದ್ರೆ ಸುಖ ಸಿಗ್ತೈತಿ. ಇಲ್ಲಿ ತನಕ ಮಾಡಿದೆಲ್ಲ ಏನ್ ಸುಖ ಉಂಟೆ ಅಂದ್ರೆ ಸದ್ಗುರುಗಳಿಂದ ತತ್ವಮಶಿ ಮಹಾವಾಕ್ಯದ ಅರ್ಥವನ್ನು ಅಂದ್ರೆ ನೀನೇ ಆ ಪರಬ್ರಹ್ಮ ಸ್ವರೂಪನಿದ್ದೀ ಅನ್ನುವ ವಿಚಾರವನ್ನು ತಿಳಿದುಕೊಂಡು ಅದರ ಬಗ್ಗೆನ ಮನನ ಮಾಡು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಅದನ್ನು ಗಟ್ಟಿಗೊಳಿಸು. ಏನ್ ಅದ್ರ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಡು, ಅಂದ್ರೆ ನಿನಗೆ ಲಾಭ ಆಗೈತೆ. ವಿಷಯ ವ್ಯವಹಾರದಿಂದ ಮುಂಜಾನೆಯಿಂದ ಸಂಜೆ ತನಕ ಕಷ್ಟನ ಅನ್ನೋದು ಹೊಳೆದಾಗ ವಿಷಯದಿಂದ ವಿಮುಖ ಅನ್ನೋದು. ಎಷ್ಟು ಮಾಡಿದ್ರು ಅಷ್ಟ ಐತಿ ಬಿಡಿದಂತ ಹೊಳಿಬೇಕಲ್ಲ ನಾವು. ಎಷ್ಟು ಪ್ರಾಮಾಣಿಕದಿಂದ ಹಚ್ಕೊಂಡು ಮಾಡಿದ್ರು ಇದ್ರ ಹಣೆ ಬರ ಇಷ್ಟ ಐತಿ ಅನ್ನೋದು ಗೊತ್ತಾಗ್ಬೇಕಲ್ಲ. ಅದು ಗೊತ್ತಾಗದ್ರ ಪುಣ್ಯ ನಿಂದ. ಶರೀರ ಹೋಗೋದ್ರೊಳಗಾಗಿ ಇದ್ರ ಹಕ್ಕಿಕತಿ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಲಿಕ್ಕೆ ಮತ್ತು ಅದೇ ನೆನವಿನಾಗೆ ಶರೀರ ಬಿಡ್ತೈತಿ. ಬ್ಯಾಡಪ್ಪ ಇದ್ರ ನೆನವು ಎಲ್ಲ ಅನರ್ಥಕ್ಕೆ ಕಾರಣ ಆಕೈತಿ, ಇದ್ರ ಸುದ್ದಿ ಬೇಡ ನಮ್ಗ. ನೆನಪು ಬರ್ದಂಗ ಮಾಡ್ಕೊ. ಎಂದೆಂದೆಂದೆಂದು ಇದ್ರ ಬ್ಯಾಡಪ್ಪ ಇದನ್ನು ಬಾಗಾದಿ ಮನಿ ಮುಂದೆ ಕಾಲಿಡ ಬ್ಯಾಡ ಅಂದಾರ. ಯಾಕ್ರಿ? ಶರೀರ ಬಾಗಾದಿ ಅದ. ಇನ್ನೇಮ್ ಈ ಶರೀರ ಬರದಂಗ ಮಾಡ್ಕೊಂಡು ಇನ್ನು ಸಾಕಿನ್ನ ಎಂದೆಂದು ಬರೋದು ಬೇಡ. ಇನ್ನಿಲ್ಲ ಅನರ್ಥಗಳ ಹಾಕವೆಲ್ಲ ಅನುಲಿ ಉಂಡೇವಿ ನಾವು ಇದ್ರ ಬೆನ್ನ ಹತ್ತಿ. ಇದು ಹೊಳಿದ ಬಾಳ ಕಠಿಣ ಅದು. ವಿಷಯಾಸಕ್ತಿಯಿಂದ ಕಡೆಕಾಗುವುದು ಧೀರರಿಗೆ ಮಾತ್ರ ಸಾಧ್ಯದ, ಕಂಡವರಿಗೆ ಸಾಧ್ಯ ಆಗುವುದನಿಲ್ಲ. ಸಣ್ಣವಿದ್ದಾಗ ಯಾವ ಕಾಮಕ್ರೋಧಾದಿಗಳ ಕಾಟ ಇದ್ದಿದ್ದಿಲ್ಲ. ಅವಾಗ ಆ ಭಾವ ಇದ್ದಿದ್ದಿಲ್ಲ. ಅವಾಗ ಹೆಂಗಿದ್ದಿ? ಸಣ್ಣ ಹುಡುಗರಿದ್ದಾಗ ಯಾವ ಬಯಕೆಗಳು ಇದ್ದಿದ್ದಿಲ್ಲ. ಅವಾಗ ಎದ್ರ ಮ್ಯಾಗೂ ಯಾವ ಇದ್ದಿದ್ದಿಲ್ಲ. ಆಯ್ತ ಸಿಗ್ತಿತ್ತು ಆರಾಮ ಯಾರ ಮಾಡ್ತಿದ್ರು. ಯಾಕೆ? ದೇಹ ನಾನನ್ನು ಭಾವ ಇದ್ದಿದ್ದಿಲ್ಲ ಅಲ್ಲಿ. ಯಾರ ರಕ್ಷಣೆ ಮಾಡ್ತಿದ್ರು ಅವಾಗ? ಈಗ ಎಚ್ಚರ ಆದ ಕೂಡಲೇ ಇದನ್ನ ಶಾನೆ ಆದಿಂದ ಇದ ನಾನು ತಿಳುವಳಿಕೆ ಮಾಡ್ಕೊಂಡೆಲ್ಲ ಎಲ್ಲರೂ ಕೈ ಬಿಟ್ರು ನಿನ್ನ ತಾಗಿಂದ. ಅವಾಗ ಆ ಭಾವ ಇದ್ದಿದ್ದಿಲ್ಲ ನಿನಗೆ. ಯಾರು ಬೆನ್ನ ಹತ್ತಿದ್ರು ಎಲ್ಲಾರು ಬಿದ್ದಿತ್ತಪ್ಪ ಏನಾರು ತಿಂದಿತ್ತದಂತ ಹೆಂಗ ಜೋಪಾನ ಮಾಡ್ತಿದ್ರು ನೋಡು. ಹೆಂಗ ನಿನಗೆ ಹೌದಿಲ್ಲ? ಹಂಗಿರಲ್ಲ. ಈ ದೇಹ ಭಾವ ಬಿಟ್ಟಿತ್ತವಾಗ ಕೂಸಿದ್ದಾಗ ಅದ್ರ ಖಬರ್ ಇದ್ದಿದ್ದಿಲ್ಲ. ಈಗ ನಾವು ಶಾಣ್ಯರಾಗಿದೆ ನಾನು ಭಾವ ಬಂದ ಕೂಡಲೇ ಎಲ್ಲಾರು ನಿನ್ನ ಕೈ ಬಿಟ್ರು, ಏನಾರು ಹಾರಿಗೆಲ್ಲಿ ನಾನು. ಈಗೂ ಆ ಭಾವದಾಗಿರ ಕಲೀನಿ. ಪ್ರಾರಬ್ಧ ಅನ್ನುವಂತ ದೂತ ನಿನ್ನ ರಕ್ಷಣೆ ಮಾಡ್ತದೆ ಶರೀರ. ಏನ್ ಅದನ್ನ ಕೃಷ್ಣ ಪರಮಾತ್ಮ ಹೇಳ್ಯಾನ. ಬಿಟ್ಟು ಬಿಡದ ಆತ್ಮಚಿಂತನದ ಅಭ್ಯಾಸದಾಗ ಅವನು ತೊಡಗಿರ್ತಾನ. ಆ ಶರೀರದ ಯೋಗಕ್ಷೇಮ ನಾನು ನೋಡ್ಕೋತೇನೆ ಅಂತ ನಂಬಿಕೆ ಬೇಕಲ್ಲ. ಅನನ್ಯಶ್ಚಿಂತ ಎಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಂತ ಶರೀರದ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ ಅಂತ ಕೃಷ್ಣ ಪರಮಾತ್ಮ ಭಯವನ್ನು ಕೊಟ್ಟ. ಅಜ್ಜಾರು ಅದನ್ನೇ ಹೇಳಿದ್ರು. ಎಷ್ಟು ಮಂದಿ ತಯಾರಾಕಿರಿ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿರಿ. ನೀವು ಏನೇನು ಅಂತೀರಿ, ಏನೇನು ತಿಂತೀರಿ, ಅದ್ರದ್ದು ಜವಾಬ್ದಾರಿ ನಾ ತಗೋತೇನೆ. ಒದಗಿಸ್ತೇನೆ ನಿನಗೆಲ್ಲ. ಒದಗಿಸಲಿಲ್ಲ ಅಂದ್ರೆ ನಾಲಿಗೆ ಕೆತ್ತ ಅಂಗಳಕ್ಕೆ ಹೋಗಿತೀನಿ ನನಗಂತ.
ನೀವೊಂದು ನಿಷ್ಠೆಯಿಂದ ಆತ್ಮಚಿಂತನದ ಅಭ್ಯಾಸದಾಗ ತೊಡಗು. ನಿನಗೆ ಇದ್ದಲ್ಲಿಂದ ಬರ್ತೈತಿ, ನಿನಗೆಲ್ಲ ತಾನಾಗೆ ಬರ್ತೈತಿ. ಪ್ರಾರಬ್ಧ ವಶ ನಿನ್ಗೆ ಏನೇನು ಬರ್ಬೇಕಾಗೈತಿ, ಏನೇನು ಉಣ್ಬೇಕು, ಏನೇನು ತಿನ್ಬೇಕು, ಹುಡ್ಡಿಕ್ಕಾಡ್ಕೊಂಡು ಬರ್ತೈತಿ ನಿನಗೆ. ಏನ್ ನೀ ಅದನ್ನ ನಂಬಿಗಿಲ್ಲ ನಿನಗೆ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ಪ್ರಾರಬ್ಧಂ ಪುಷ್ಯತಿ ಉಪರಿತಿ. ಉಪರಿತಿ ಅಂದ್ರೆ ಶರೀರನ ಪ್ರಾರಬ್ಧ ಜೋಪಾನ ಮಾಡ್ತೈತೆ ಅಂತ ತಿಳಿದು ಧೈರ್ಯ ತಾಳಿ ನೀನು ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ತೊಡಗು. ನಂಬಿಕೆ ಬೇಕಲ್ಲ, ಯಾರೀಪ ನಮಗ್ ನೋಡವ್ರೆ, ಅವರು ಭರಸಿಲ್ಲ ನಿನಗೆ. ಅದಕ್ಕೆ ಶ್ರದ್ಧಾ ಬೇಕು ಅನ್ನೋದು. ಮಹಾತ್ಮರು ಹೇಳಿದ ಮ್ಯಾಗ ನಂಬಿಗಿದ್ರೆ ನಂಬಿಕೆ ಕೆಟ್ಟವರಿಲ್ಲವೋ ಅಂತ. ಮಹಾತ್ಮರ ವಿಚಾರವನ್ನು ಯಾರು ನಂಬ್ಯಾರ ಅವ್ರಿಗೆ ಎಂದೂ ಕೆಡಕಾಗುದಿಲ್ಲ. ಏನ್ ನಂಬಿದ್ರೆ ನಿನಗೆ ಲಾಭ, ನಂಬದಿದ್ರೆ ನಿನಗೆ ಹಾನಿ. ನಂಬುದು ಬಹಳ ಕಠಿಣ. ನಂಬಿಕೆ ಏನೋ ಪುಣ್ಯ ಇದ್ರೆ ನಂಬಿಕೆ ಬಿಟ್ಟದ ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ. ದೊಡ್ಡ ಮಾದಿಂದ ಎಷ್ಟು ತೇಗ್ಬೇಕಾಗಿತ್ತು ನೋಡಿದನ. ಜವಾಬ್ದಾರಿ ಇದು ನಾನು ನನ್ನದು ಅಂತ ಹಚ್ಕೊಂಡ್ರೆ ಸಂಬಂಧ ತಪ್ಪಿಸ್ಕೊಂಡಾಗ ಎಷ್ಟು ಆರಾಮ ಇದ್ದಿ. ಹಂಗಿರಾಕ್ ಕಲಿಯೋದು. ಏನ್ ಈಗ ಶರೀರ ಜೀವಂತ ಇದ್ದಾಗ ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಆ ಸಂಬಂಧ ತಪ್ಪಿಸ್ಕೊಳ್ಳೋ ಅಭ್ಯಾಸ. ಧ್ಯಾನ ಕೂತಾಗಿದೆ ಕೆಲಸ ನಾವು ಮಾಡೋದು. ಅನಾತ್ಮದ ಸಂಬಂಧಗಳನ್ನೆಲ್ಲ ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ, ನನ್ನ ಭಾವದೊಳಗೆ, ಆತ್ಮಭಾವದೊಳಗೆ, ಆನಂದದ ಭಾವದೊಳಗೆ ಇರೋ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಸತತ ಅಭ್ಯಾಸ ಇದು ಆಧ್ಯಾತ್ಮಿಕ ಸಾಧನೆ. ಇದನ್ನ ಮಾಡ್ಬೇಕಾಗಿತ್ತು, ಬಾಕಿ ಏನು ಮಾಡೋ ಕೆಲಸ. ಹ್ಮ್